ಲೋಕಸಭೆ ಚುನಾವಣೆ ಬಿಸಿ ಒಂದು ಕಡೆಯಲ್ಲಿ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈ ನಡುವೆ ನಾಮಪತ್ರ ಸಲ್ಲಿಕೆ ಕಾರ್ಯ ಕೂಡ ಮುಕ್ತಾಯ ಆಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಿಂದ ಮತಬೇಟೆ ಕೂಡ ಬಿರುಸಾಗಿ ಸಾಗ್ತಾ ಇದೆ. ಈ ಹಂತದಲ್ಲಿ ಸೂಕ್ತ ಅಭ್ಯರ್ಥಿಗಳ ಆಯ್ಕೆಗೆ ಮತದಾರನ ಪಾತ್ರ ಇದೆಯಲ್ಲ ಬಹಳ ಮಹತ್ತರ ಆಗಿರುತ್ತೆ. ವಿವೇಚನೆ, ಸರಳ ಸಂಯಮ, ಸಮರ್ಥ ಮತ್ತು ಸ್ಪಂದನೆಯುಳ್ಳ ಸಂಸದರನ್ನ ಆರಿಸಿ ಕಳುಹಿಸಬೇಕಾದಂಥ ಜವಾಬ್ದಾರಿ ಮತದಾರನ ಮೇಲಿದೆ, ಕರ್ತವ್ಯ ಕೂಡ ಹೌದು. ಈ ಕುರಿತಂತೆ ಜಿ ಕನ್ನಡ ನ್ಯೂಸ್ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಅಭಿಯಾನವನ್ನು ನಡೆಸ್ತಾ ಇದೆ. ನಿಮ್ಮ ಕ್ಷೇತ್ರಗಳಲ್ಲಿ ಕಾಡ್ತಾ ಇರುವಂಥ ಸಮಸ್ಯೆ ಯಾವುದು, ಜನರ ನೋವುಗಳು ಏನು, ಹಿಂದೆ ಗೆದ್ದಿರುವಂಥ ನಾಯಕರು ಮತ್ತು ಪಕ್ಷ ಇವರ ಸಾಧನೆ ಏನು, ಜಾತಿವಾರು ಶಕ್ತಿ ಹೆಂಗಿದೆ, ಪ್ರಭಾವ ಬೀರುತ್ತಾ ಈ ಅಂಶಗಳು, ನಿರ್ಣಾಯಕ ಸಾಮಾಜಿಕ ಅಂಶಗಳು, ಹಾಗೆಯೇ ಕ್ಷೇತ್ರದ ಭೌಗೋಳಿಕ ಹಿನ್ನೆಲೆ ಹೇಗಿದೆ, ಅಭ್ಯರ್ಥಿಗಳ ಗೆಲುವಿಗೆ ಮತದಾರನ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು, ಇದೆಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಕಾರ್ಯಕ್ರಮವೇ ಕ್ಷೇತ್ರ ಪರಿಚಯ. ನಾನು ಸಂಪತ್ ವಂಡಾರು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ, ಐರನ್ ಲೇಡಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸ್ಪರ್ಧೆ ಮಾಡಿದಂಥ ಕ್ಷೇತ್ರ ಇದು. ಕನ್ನಡದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಇದೇ ಕ್ಷೇತ್ರದಿಂದ ರಾಜಕೀಯ ಪ್ರವೇಶ ಮಾಡ್ತಾರೆ ಎನ್ನುವಂಥ ಊಹಾಪೋಹಗಳು ಹಿಂದೊಮ್ಮೆ ಬಲವಾಗಿ ಎದ್ದಿತ್ತು. 2019ರಲ್ಲಿ ಒಂದು ಅಭಿಯಾನ ಆಗಿತ್ತು, ಗೋ ಬ್ಯಾಕ್ ಶೋಭಕ್ಕ ಅಂತ ಹೇಳಿ. ಆದರೂ ಕೂಡ 2019ರಲ್ಲಿ ಶೋಭಾ ಕರಂದ್ಲಾಜೆಗೆ ಲೋಕಸಭೆಯ ಟಿಕೆಟ್ ಸಿಗುತ್ತೆ, ಸ್ಪರ್ಧೆ ಮಾಡಿ ಗೆಲ್ತಾರೆ, ಆ ಬಳಿಕ ಕೇಂದ್ರ ಸಚಿವರು ಆಗ್ತಾರೆ. ಇಂತಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ರಣಾಂಗಣ ಯಾವ ರೀತಿಯಾಗಿದೆ, ಅಖಾಡದಲ್ಲಿ ಯಾರ್ಯಾರು ಇದ್ದಾರೆ, ಮತದಾರರ ಒಲವು ಯಾರ ಕಡೆಗೆ ಇದೆ, ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಎಳೆ ಎಳೆಯಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಲೋಕಸಮರಕ್ಕೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಸಜ್ಜಾಗಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಮತಬೇಟೆ ಕೂಡ ಜೋರಾಗಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ, ಸಿಂಪಲ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ರೆ, ಕಾಂಗ್ರೆಸ್ನಿಂದ ಕಣದಲ್ಲಿರೋದು ಜಯಪ್ರಕಾಶ್ ಹೆಗ್ಡೆ. ಎಸ್, ಕ್ಷೇತ್ರ ಪರಿಚಯ ಕಾರ್ಯಕ್ರಮದಲ್ಲಿ ನಾವಿವತ್ತು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇರೋದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆ. ಈ ಬಗ್ಗೆ ನಿಮಗೆ 1 ಗಂಟೆಗಳ ಕಾಲ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ, ಸವಿಸ್ತಾರವಾದಂಥ ಮಾಹಿತಿಯನ್ನ ಕೊಡ್ತೀವಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ರಾಜಕೀಯ ವಿಶ್ಲೇಷಕರಾಗಿರುವಂಥ ಶಶಿಕಾಂತ್ ಯಡಹಳ್ಳಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮನ್ನ ಮಾತನಾಡಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಕ್ಷೇತ್ರ ಪರಿಚಯ. ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಏನಾಗಿತ್ತು ಅದರ ವಿವರವನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ, ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಏನಾಗಿತ್ತು ಅದನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಳೆದ 2 ಲೋಕಸಭೆ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ನಿರಾಯಾಸವಾಗಿ ಗೆಲ್ತಾ ಇದ್ರು. ಆದರೆ ಈ ಬಾರಿ ಹಾಗಿದೆಯಾ? ಪ್ರಧಾನಿ ಮೋದಿಯವರ ಹವಾ ಹೆಚ್ಚಾಗಿರುವಂಥ ಕ್ಷೇತ್ರಗಳಲ್ಲಿ ಇದು ಕೂಡ ಪ್ರಮುಖವಾದಂಥ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ಮತದಾರರ ಮನಗೆಲ್ಲೋದಕ್ಕೆ ತೀವ್ರ ಕಸರತ್ತನ್ನ ಎರಡೂ ಪಕ್ಷದವರು ಮಾಡ್ತಾ ಇದ್ದಾರೆ. ಈ ಲೋಕಸಭಾ ಕ್ಷೇತ್ರ ಕರಾವಳಿ ಹಾಗೇನೆ ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆ ಪ್ರದೇಶಗಳನ್ನ ಒಳಗೊಂಡಿರುವಂಥ ಕ್ಷೇತ್ರ. ಉಡುಪಿ ಸಮುದ್ರ, ಅಷ್ಟಮಠಗಳು, ಮಲೆನಾಡಿನ ಕಾಫಿಯ ಕಂಪು, ರಾಜ್ಯದಲ್ಲೇ ಅತಿ ದೊಡ್ಡ ಶಿಖರ ಮುಳ್ಳಯ್ಯನಗಿರಿ, ಇನಾಮ್ ದತ್ತಾತ್ರೇಯ ಸುಂದರ ತಾಣಗಳು ಈ ಕ್ಷೇತ್ರದ ಮಡಿಲಿನಲ್ಲಿ ಇವೆ. ಶೋಭಾ ಕರಂದ್ಲಾಜೆ ಅವರು ಸಂಸದೆ, ಆದರೆ ಈ ಬಾರಿ ಅವರಿಗೆ ಆ ಕ್ಷೇತ್ರದ ಟಿಕೆಟ್ ಸಿಕ್ಕಿಲ್ಲ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಗೋ ಬ್ಯಾಕ್ ಅಭಿಯಾನದ ಬಿಸಿ ತಟ್ಟು. ಈ ಗೋ ಬ್ಯಾಕ್ ಅಭಿಯಾನವನ್ನ ಮಾಡಿದ್ದು ಬಿಜೆಪಿಯ ಕಾರ್ಯಕರ್ತರು. ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಅವರಿಗೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಬೇಡಿ ಎನ್ನುವುದಾಗಿ ಅಲ್ಲಿನ ಕಾರ್ಯಕರ್ತರು, ಜನರು ಹೇಳಿದ್ರು. ಇದಕ್ಕೆ ಬಿಜೆಪಿಯ ಹೈಕಮಾಂಡ್ ಕೂಡ ಮನ್ನಣೆಯನ್ನ ನೀಡಿತು. ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಸಿಕ್ಕಿದ್ದು
ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ. ಮಾಜಿ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಪ್ರಬಲ ಪೈಪೋಟಿಯನ್ನ ನಿರೀಕ್ಷೆ ಮಾಡಬಹುದಾ ಈ ಬಾರಿ ಉಡುಪಿ ಚಿಕ್ಕಮಗಳೂರಿನಲ್ಲಿ? ಎಸ್, ಖಂಡಿತವಾಗ್ಲೂ ಮಾಡಬಹುದು. ಯಾಕಂತ ಹೇಳಿದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಕಣದಲ್ಲಿದ್ದಾರೆ. ಕರಾವಳಿಯಲ್ಲಿ ಇಷ್ಟು ದಿವಸ ಹಿಂದುತ್ವದ ಅಜೆಂಡಾದಲ್ಲಿ ಮತಗಳು ಬೀಳ್ತಾ ಇದ್ವಾ ಎನ್ನುವಂಥ ಒಂದಷ್ಟು ಲೆಕ್ಕಾಚಾರ ಇತ್ತು. ರಾಜಕೀಯ ಧುರೀಣರ ಪ್ರಕಾರ ಕರಾವಳಿ ಹಿಂದುತ್ವದ ಭದ್ರಕೋಟೆ ಎನ್ನುವಂಥದ್ದಾಗಿ. ಆದರೆ ಇದಕ್ಕೆ ಈ ಬಾರಿ ಸೊಪ್ಪು ಹಾಕ್ತಾರ. ಉಡುಪಿ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳು ಈ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಹಾಗೆಯೇ ಚಿಕ್ಕಮಗಳೂರು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳು ಕೂಡ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5ಕ್ಕೆ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಾಲಾಗಿದೆ. ಹಾಗೆಯೇ ಕಾರ್ಕಳ ವಿಧಾನಸಭಾ ಕ್ಷೇತ್ರ MLA ಇರೋದು ಸುನಿಲ್ ಕುಮಾರ್ ಅವರು ಕಾರ್ಕಳದ MLA. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 4602 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಅದಾದ ಬಳಿಕ ಚಿಕ್ಕಮಗಳೂರು HD ತಮ್ಮಯ್ಯ ಇವರು ಕಾಂಗ್ರೆಸ್ನಿಂದ MLA ಆಗಿದ್ದು ಬಿಜೆಪಿ ವಿರುದ್ಧ 5962 ಮತಗಳ ಅಂತರದಿಂದ ಜಯವನ್ನು ಗಳಿಸ್ತಾರೆ. ಶೃಂಗೇರಿ TD ರಾಜೇಗೌಡ ಕಾಂಗ್ರೆಸ್ನಿಂದ ಗೆದ್ದಿದ್ದು ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಕೇವಲ 201 ಮತಗಳ ಅಂತರದಿಂದ ಜಯವನ್ನು ಗಳಿಸ್ತಾರೆ. ಹಾಗೆಯೇ ಮೂಡಗೆರೆಯಲ್ಲಿ ನಯನ ಮೋಟಮ್ಮ ಇವರು ಕೂಡ ಭಾರಿ ಅಂತರದಲ್ಲಿ ಏನು ಗೆಲುವನ್ನು ಸಾಧಿಸುವುದಿಲ್ಲ. 722 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಬಿಜೆಪಿಯ ಅಭ್ಯರ್ಥಿಯ ವಿರುದ್ಧ. ಇನ್ನೊಂದು ಕಡೆಯಲ್ಲಿ ತರೀಕೆರೆಯಲ್ಲಿ ಶ್ರೀನಿವಾಸ್ ಕಾಂಗ್ರೆಸ್ನವರು 8 ಕ್ಷೇತ್ರಗಳು ಬರುತ್ತೆ, 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಅದರಲ್ಲಿ 4ರಲ್ಲಿ ಬಿಜೆಪಿಯವರಿದ್ದರೆ ಇನ್ನುಳಿದ 4ರಲ್ಲಿ ಕಾಂಗ್ರೆಸ್ನವರಿದ್ದಾರೆ. ತರೀಕೆರೆಯಲ್ಲಿ ಶ್ರೀನಿವಾಸ್ ಬಿಜೆಪಿ ವಿರುದ್ಧ 12131 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಉಡುಪಿ ವಿಧಾನಸಭಾ ಕ್ಷೇತ್ರ ಯಶ್ಪಾಲ್ ಸುವರ್ಣ ಬಿಜೆಪಿಯ MLA. ಕಾಂಗ್ರೆಸ್ನ ವಿರುದ್ಧ ಇವರು 32776 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರ ಕಿರಣ್ ಕೋಡ್ಗಿ ಇಲ್ಲಿನ MLA. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 41556 ಮತಗಳ ಅಂತರದಿಂದ ಕಿರಣ್ ಕೋಡ್ಗಿ ಅವರು ಗೆಲುವನ್ನು ಸಾಧಿಸ್ತಾರೆ. ಕಾಪು ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬರುವುದಾದರೆ ಗುರ್ಮೆ ಸುರೇಶ್ ಶೆಟ್ಟಿ ಅಲ್ಲಿನ MLA. ಇವರು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 13004 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಹಿಂದುತ್ವದ ಭದ್ರಕೋಟೆ ಅಂತ ಈ ಕ್ಷೇತ್ರವನ್ನ ಕರೀತಾರೆ. ಆದ್ರೆ ಈ ಬಾರಿ ಅದು ವರ್ಕೌಟ್ ಆಗುತ್ತಾ? ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇಲ್ಲಿ ವರ್ಕೌಟ್ ಆಗುತ್ತೆ. ಯಾರೇ ನಿಂತರೂ ಕೂಡ ಗೆಲುವನ್ನು ಸಾಧಿಸ್ತಿದ್ರು ಎನ್ನುವಂಥ ಲೆಕ್ಕಾಚಾರ ಇಷ್ಟು ವರ್ಷ ಕೇಳಿ ಬಂದಿತ್ತು. ಎಸ್, ತಜ್ಞರನ್ನು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿರುವಂಥ ಅತಿಥಿಗಳ ಬಳಿಯೂ ಕೂಡ ನಾನು ಇದೇ ಪ್ರಶ್ನೆಯನ್ನು ಕೇಳ್ತೀನಿ. ಸರ್, ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋದು 8 ವಿಧಾನಸಭಾ ಕ್ಷೇತ್ರಗಳು. ಉಡುಪಿ ಜಿಲ್ಲೆಯ 4 ಕ್ಷೇತ್ರಗಳನ್ನು ಗಮನಿಸಿದ್ರಿ, ಅಲ್ಲಿ ಬಿಜೆಪಿಯವರು ಇದ್ದಾರೆ. ಹಾಗೆಯೇ ಇತ್ತ ಚಿಕ್ಕಮಗಳೂರು ಭಾಗಕ್ಕೆ ಬಂದ್ರೆ ಅಲ್ಲಿ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ಸಮಬಲ ಇದೆ ಅಂದ್ಕೊಳ್ಳೋಣ. ಆದ್ರೆ ಲೋಕಸಭೆಯ ಲೆಕ್ಕಾಚಾರ ಹೆಂಗಾಗುತ್ತೆ ಈ ಕ್ಷೇತ್ರದಲ್ಲಿ ಅಂತೇಳಿ? ಈ ಸರ್ತಿ ಒಂದಿಷ್ಟು ಸಮಬಲ ಇದೆ ಅಲ್ಲಿ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಯಾವಾಗಲೂ ಏಕಪಕ್ಷೀಯವಾಗ್ತಿತ್ತು. ಹೌದು. ಯಾಕಂದ್ರೆ ಇಲ್ಲಿ ಬಿಜೆಪಿಯ ಹೆಚ್ಚು ವಿಧಾನಸಭಾ ಸೀಟ್ಗಳು ಇತ್ತು. ಹೌದು. ಆಮೇಲೆ ಹಿಂದುತ್ವದ ಅಲೆ ಇತ್ತು. ನಿಜ. ಆಮೇಲೆ ಮೋದಿಯವರ ಪ್ರಭಾವ ಇತ್ತು. ಸೊ ಇವುಗಳೆಲ್ಲದರ ಮೂಲಕ ಅಲ್ಲಿ ಬಿಜೆಪಿ ಸುಲಭವಾಗಿ ಆರಿಸಿ ಬರ್ತಾ ಇತ್ತು. ನಿಮಗೆ ಶೋಭಾ ಕರಂದ್ಲಾಜೆ ಅವರು 2 ಸರ್ತಿ ಅಲ್ಲಿ ಆರಿಸಿ ಬಂದಿದ್ದಾರೆ. ಅಲ್ಲಿ ಮೊದಲನೇದಾಗಿ 2014ರಲ್ಲಿ ಅವರು ಲೀಡ್ ತೆಗೆದುಕೊಂಡಿದ್ದಷ್ಟು 1.8 lakhs ಅಷ್ಟು ಲೀಡ್ ತೆಗೆದುಕೊಂಡು ಆಯ್ಕೆ ಆದ್ರು ಅವರು. ಅದರ ನೆಕ್ಸ್ಟ್ ಅವರೇ ಮತ್ತೆ ನಿಂತಾಗ 2019ರಲ್ಲಿ 3.5 ಲಕ್ಷ ಮತಗಳ ಲೀಡ್ ತಗೊಂಡ್ರು. ಅಂದ್ರೆ ಅಲ್ಲಿ ಬ್ಲೈಂಡ್ ಆಗಿ ಮತಗಳು ಬೀಳ್ತಾ ಹೋಗ್ತಾ ಇತ್ತು. ಆಮೇಲೆ ಈ ಕ್ಷೇತ್ರದ ವಿಶೇಷತೆ ಏನು ಅಂತಂದ್ರೆ, ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚು ಯಾವ ಜಾತಿಯ ಮತಗಳಿದಾವೋ ಆ ಜಾತಿಯ ಕ್ಯಾಂಡಿಡೇಟ್ಸ್ ನಿಲ್ಲಿಸ್ತಾರೆ. ಗಮನಿಸಿ, ಇಲ್ಲಿ ಹಾಗಿಲ್ಲ. ಇಲ್ಲಿ ಯಾಕೆ ಇಲ್ಲಿ ಇರ್ತಕ್ಕಂಥ ಸದಾನಂದ ಗೌಡರು ಮತ್ತು ಶೋಭಾ ಕರಂದ್ಲಾಜೆ ಅವ್ರ ಮತಗಳ ಸಂಖ್ಯೆ ಎಷ್ಟಿದಾವೆ ಒಕ್ಕಲಿಗರದು? 1 ಲಕ್ಷ. ಇಡೀ ಕ್ಷೇತ್ರದಲ್ಲಿ ಇರೋದು 1 ಲಕ್ಷ ಮತಗಳು.
ಮತದಾರ ಇರೋರು 15 ಲಕ್ಷ. ಇಷ್ಟು ತುಂಬಾ ಕಡಿಮೆ ಸಂಖ್ಯೆಯ ಮತದಾರರು ಇದ್ರೂ ಸಹಿತ ಅಲ್ಲಿ ಏನಾಯ್ತು, ಆ ಜಾತಿ ಅದ್ರೇನು ಗೌಡರು ಅಥವಾ ಒಕ್ಕಲಿಗರು ಬಂದ್ರು. ಅದರ ಅರ್ಥ ಏನಂದ್ರೆ ಅಲ್ಲಿ ಯಾವ ಜಾತಿಯನ್ನ ಪರಿಗಣಿಸಿ ಓಟ್ ಹಾಕೋದಿಲ್ಲ. ಅಜೆಂಡಾ ಒಂದು ಹಿಂದುತ್ವ ಅಜೆಂಡಾ ನೋಡಿಬಿಟ್ಟು ಹಾಕ್ತಾ ಇದ್ರು. ಸೊ ಅದಕ್ಕೆ ಹಿಂದುತ್ವ ಹೆಚ್ಚು ಹೆಚ್ಚು ಪ್ರಚಲಿತ ಆಗೋಯ್ತು. ಮತ್ತು ಆ ಇದರಲ್ಲಿ ಲಾಸ್ಟ್ ಟೈಮ್ ಉಡುಪಿ ಫುಲ್ ಬಿಜೆಪಿ ಕ್ಲೀನ್ ಸ್ವಿಚ್. ವಿಧಾನಸಭೆ ಚುನಾವಣೆ 5-5 ಬಿಜೆಪಿ ಅವರ ಬಂದಿದ್ದು ಎಲ್ಲ ಬಂತು. ಸೊ 4 5-5 ಸರ್. ಬೈಂದೂರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗಳು ಬರುತ್ತೆ. ಅದಕ್ಕೆ ಇಲ್ಲಿ 4 ಅಲ್ಲಿ 4. ಹೌದು, ಆಯ್ತಾ, ಆಯ್ತು. ಆದ್ದರಿಂದ ಇವು ಎಲ್ಲವನ್ನೂ ನಾವು ಗಮನಿಸ್ತಾ ಇದ್ದಾಗ ಅಲ್ಲಿ ಹೆಚ್ಚಾಗಿ ಒಂದು ಪಕ್ಷವನ್ನ, ಒಂದು ಪಕ್ಷದ ಸಿದ್ಧಾಂತವನ್ನ ಹೆಚ್ಚು ಮಹತ್ವ ಕೊಡ್ತಾ ಇದ್ರು. ಆದ್ರೆ ವಿಧಾನ ಸಭೆ ನಮ್ಮ ಲಾಸ್ಟ್ ಟೈಮು ವಿಧಾನ ಇದರಲ್ಲಿ 2023 ಏನಾಯ್ತಲ್ವಾ, ಅದರಲ್ಲಿ ಚಿಕ್ಕಮಗಳೂರು ಪೂರ್ತಿ ಉಲ್ಟಾ ಹೊಡೆದ್ಬಿಡ್ತು. ಅಲ್ಲಿ ಬಹಳ ಪ್ರಬಲವಾಗಿರ್ತಕ್ಕಂಥವ್ರು ಸಿ ಟಿ ರವಿ. ಅವರು ಕಣ್ಮುಚ್ಕೊಂಡ್ರು ಆರಿಸ್ ಬರ್ತೀನಿ ಅನ್ನುವಂತ ಒಂದು ಭ್ರಮೆಯಲ್ಲಿದ್ರು. ಹಿಂದುತ್ವ ವರ್ಕೌಟ್ ಆಗುತ್ತೆ ಅಂತ. ಯಾಕಂದ್ರೆ ಇಲ್ಲಿಕ್ಕಿಂತನೂ ಹೆಚ್ಚು ಸ್ಟ್ರಾಂಗ್ ಆಗಿ ಹಿಂದುತ್ವದ ಕುರಿತಾಗಿ ಅದರ ಪರವಾಗಿ ಚಳವಳಿ ನಡೆದ್ದು ಚಿಕ್ಕಮಗಳೂರಲ್ಲಿ. ಅದು ಸ್ಪೆಷಲ್ ಆಗಿ ಬಾಬಾ ಬುಡನಗಿರಿ. ನಿಜ, ಬಾಬಾ ಬುಡನಗಿರಿಯಲ್ಲಿ ಇವರು ಪ್ರತಿ ಸರ್ತಿ ದತ್ತಮಾಲೆಯ ಹೆಸರಲ್ಲಿ ಅಲ್ಲಿ ಇರ್ತಕ್ಕಂಥ ಅವರ ಭಾವನೆಗಳನ್ನ ಕೆಲಿಸ್ತಾ ಇದ್ರು. ಹಿಂದುತ್ವದ ಭಾವನೆಗಳನ್ನ, ಹಿಂದೂ ಭಾವನೆಗಳನ್ನ ಕೆಲಿಸ್ತಾ ಇದ್ರು. ಕೆರಳಿಸಿ ಅಲ್ಲಿ ಮತಗಳಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ನಿಜ ಹೇಳ್ಬೇಕಂದ್ರೆ ಅಲ್ಲಿ ಬಿಜೆಪಿ ಬರಬೇಕಾಗಿತ್ತು. ಅಲ್ಲಿ ಬಿಜೆಪಿ ಯಾವುದು ಬರಲಿಲ್ಲ. ಸೀಟ್ಗಳು ಸಿ ಟಿ ರವಿಯವರ ವಿರುದ್ಧವಾಗಿಯೇ ಅಲ್ಲಿ ಹೆಚ್ಚು ಮತಗಳು ಬಿತ್ತು. ಅವರು ಹೆಚ್ಚು ಕಡಿಮೆ ಅವರನ್ನ ಹಿಂದೆ ಸರಿಸ್ಬಿಟ್ರು. ನೀವು ಗಮನಿಸಿ, ಯಾರು ಹಿಂದುತ್ವದ ಬಗ್ಗೆ ಹೆಚ್ಚು ಆವೇಶದಿಂದ ಮಾತಾಡಿದ್ರೋ ಅವರೆಲ್ಲರನ್ನೂ ಸಹಿತ ಬಿಜೆಪಿ ಸಾವಕಾಶವಾಗಿ ಸೈಡ್ಲೈನ್ ಮಾಡ್ತಾ ಇದೆ. ಗಮನಿಸಿ ನೀವು. ಅದು ಈಶ್ವರಪ್ಪ ಆಗಿರ್ಬೋದು, ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಸಿ ಟಿ ರವಿ ಆಗಿರ್ಬೋದು, ಈವನ್ ಮೈಸೂರಿನ MP ಆಗಿರ್ತಕ್ಕಂಥ ಪ್ರತಾಪ್ ಸಿಂಹ ಆಗಿರ್ಬೋದು, ಇವರೆಲ್ಲ ಹಿಂದುತ್ವದ ಪರವಾಗಿ ಮಾತಾಡ್ತಕ್ಕಂಥವ್ರು, ಸಂವಿಧಾನ ಬದಲಾಯಿಸ್ಲಿಕ್ಕೆ ಬಂದಿದೀವಿ ಅಂತ ಮಾತಾಡ್ತಕ್ಕಂಥವ್ರು. ಇಂಥವರನ್ನು ಸಹಿತ ಅವ್ರಿಗೆ ಗೊತ್ತಾಯ್ತು, ಸಂವಿಧಾನ ವಿರುದ್ಧವಾಗಿ ಮಾತಾಡಿದ್ರೆ ಜನ ನಮ್ಮ ವಿರುದ್ಧವಾಗಿ ಇರ್ತಾರೆ ಅನ್ನೋದು ಗೊತ್ತಾಗಿ ಈ ಸದ್ಯಕ್ಕೆ ಆಸ್ ಎ ಸ್ಟ್ರಾಟಜಿ ಆಫ್ ಮ್ಯಾಟರ್ ಅವ್ರು ಏನ್ ಮಾಡಿದ್ದಾರೆ, ಈ ಹಿಂದುತ್ವವಾದವನ್ನ ಉಗ್ರವಾಗಿ ಯಾರು ಪ್ರತಿಪಾದಿಸ್ತಾರೋ ಅವರನ್ನ ಸೈಡ್ ಲೈನ್ ಮಾಡೋಣ ಅನ್ನುವ ಈ ಸಾರ್ತಿಯ ಸಿದ್ಧಾಂತ ಅವರದು. ಅದಕ್ಕೋಸ್ಕರ ಈ ರೀತಿ ಆಗಿದೆ. ಅಲ್ಲಿ ಶೋಭಾ ಕರಂದ್ಲಾಜೆ ಈ ಸರ್ತಿ ನಿಂತಿದ್ರೆ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅವ್ರ ವಿರುದ್ಧವಾಗಿದ್ರು. ನಿಜ, ಬಿಜೆಪಿ ಕಾರ್ಯಕರ್ತರೇ ಗೋ ಬ್ಯಾಕ್ ಶೋಭಕ್ ಮಾಡಿದ್ರು ಅವರು. 2019 ಮಾಡಿದ್ರು. ಮತ್ತೆ ಈ ಸರ್ತಿನೂ ಅದನ್ನು ಮಾಡಿದ್ರು. ಈ ಸರ್ತಿ ಸಿನಾರಿಯೋ ಬದಲಾಗಿತ್ತು. ಸೊ ಆದ್ದರಿಂದ ಶೋಭಾ ಅವರಿಗೆ ಸೋಲು ಆಗಬಹುದು ಅಂತ ಅವರನ್ನ ಅಲ್ಲಿಂದ ತೆಗೆದು ಹಾಕಿದ್ರು. ಆಮೇಲೆ ಅವರು ಇಲ್ಲಿ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ. ಸೊ ಅಲ್ಲಿದ್ರೆ ಗೆಲ್ಲಬಹುದಿತ್ತೇನೋ ಗೊತ್ತಿಲ್ಲ. ನನ್ನ ಪ್ರಕಾರ ಬೆಂಗಳೂರಲ್ಲಿ ಗೆಲ್ಲೋದು ಸ್ವಲ್ಪ ಕಷ್ಟ ಇದೆ. ಈ ಸರ್ತಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನೀವು ಹೇಳಿದಾಗೆ ಒಂದು ಸಭಾಬಲ ಇದೆ. ಅದನ್ನ ಮತ್ತೆ ಫಲಿತಾಂಶದ ನಂತರವೇ ಇದನ್ನ ಅನಲೈಸ್ ಮಾಡಕ್ ಸಾಧ್ಯ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲೆಯ ಪ್ರತಿನಿಧಿ ಆಗಿರುವಂತಹ ಸಂದೇಶ್ ಶೆಟ್ಟಿ ಹಾಜ್ರಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸಂದೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸಂದೇಶ್, ಕಳೆದ ಎಲ್ಲಾ ಚುನಾವಣೆಯನ್ನ ಗಮನಿಸಿದ್ರೆ, ಲೋಕಸಭೆ ಚುನಾವಣೆ ಆಗಿರಬಹುದು, ವಿಧಾನಸಭೆ ಚುನಾವಣೆ ಆಗಿರಬಹುದು, ಈ ಎಲ್ಲಾ ಚುನಾವಣೆಯಲ್ಲಿ ಕರಾವಳಿ ಭಾಗ, ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ನೋಡ್ತಾ ಇದ್ರೆ ಹಿಂದುತ್ವ ವರ್ಕೌಟ್ ಆಗಿತ್ತು. ಆದ್ರೆ ಈ ಬಾರಿ ಕ್ಷೇತ್ರದಲ್ಲಿ ಬಿಲ್ಲವ ವರ್ಸಸ್ ಬಂಟ ಎನ್ನುವಂತ ಸ್ಪರ್ಧೆ ಹುಟ್ಕೊಂಡಿದೆ ಎನ್ನುವಂತ ಚರ್ಚೆ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಏನಾಗ್ತಾ ಇರ್ಬೋದು ಉಡುಪಿ ಚಿಕ್ಕಮಗಳೂರಿನಲ್ಲಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್, ಈ ಬಾರಿ ಚುನಾವಣೆ ಅಖಾಡ ಯಾವ ರೀತಿ ಕಾವೇರ್ತಾ ಇದೆ ಅಂತ ಹೇಳಿದ್ರೆ, ನಾವು ಉಡುಪಿ ಮತ್ತು ಚಿಕ್ಕಮಗಳೂರು ಅಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿಯ ಭದ್ರಕೋಟೆ ಉಡುಪಿ ಜಿಲ್ಲೆ ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಬಂದಿದ್ದೀವಿ. ಅದೇ ಕೂಡ ವಾಸ್ತವವಾಗಿತ್ತು. ಆದ್ರೆ ಈ ಬಾರಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರ ಒಂದು ನಿಲುವು, ಅವರು ಮಾಡ್ಕೊಂಡು ಬಂದಿರುವಂತಹ ಒಂದಿಷ್ಟು ಕಾರ್ಯವೈಖರಿ, ಮತ್ತೆ ಅವರು ಅಧಿಕಾರದಲ್ಲಿ ಇದ್ದಾಗ ಕೂಡ ಮತ್ತೆ ಇಲ್ದಿದ್ದಾಗಲೂ ಕೂಡ ಅಲ್ಲಿ ಸಾಮಾನ್ಯ ಜನರ ಜೊತೆ ಬೆರೆತಿರುವಂತ ಒಂದು ವ್ಯಕ್ತಿತ್ವ ಅವರನ್ನ ಬೇರೆ ರೀತಿಯಾಗಿ ಪೋರ್ಟ್ರೇ ಮಾಡ್ತಾ ಇರುವಂತದ್ದು. ಅಂದ್ರೆ ಜಯಪ್ರಕಾಶ್ ಹೆಗಡೆ ಅವರ ಪ್ಲಸ್ ಪಾಯಿಂಟ್ ಹೇಳ್ಬೇಕಾದ್ರೆ, ಅವರು ನಿರಂತರವಾಗಿ ಒಂದಿಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ಮತ್ತೆ ಎಲ್ಲಾ ವರ್ಗದವರ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುವಂತ ವ್ಯಕ್ತಿ. ಹಾಗೆ ಅವರ ಯಾವ ಪಕ್ಷಕ್ಕೆ ಸೀಮಿತವಾಗದಲ್ರಿ. ಈಗ ಯಾಕಂದ್ರೆ
ನಮ್ಮ ಉಡುಪಿ ಜಿಲ್ಲೆಯನ್ನ ನಾವು ತೆಗೆದುಕೊಂಡ್ರೆ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಅಷ್ಟೊಂದು ಜನರು ಮತ ಹಾಕುದಿಲ್ಲ. ಯಾಕೆ ಹೇಳಿದ್ರೆ ಅವರಿಗೆ ಹಿಂದುತ್ವಕ್ಕೆ ಒಂದು ಒಂದು ಹಿತದೃಷ್ಟಿಯನ್ನ ಇಟ್ಕೊಂಡು ಹಿಂದುತ್ವದ ಒಂದು ಭದ್ರಕೋಟೆ ನಾವು ಹಿಂದೂಗಳನ್ನ ರಕ್ಷಣೆ ಮಾಡುವಲ್ಲಿ ಕೇವಲ ಬಿಜೆಪಿ ಮಾತ್ರ, ಬೇರೆ ಯಾವ ಪಕ್ಷಗಳಿಗೂ ಸಾಧ್ಯ ಇಲ್ಲ ಅನ್ನೋ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆ ಬಂದಾಗ ಜಯಪ್ರಕಾಶ್ ಹೆಗಡೆ ಅವರನ್ನ ನಾವು ನೋಡಿದಾಗ ಅವರು ಎಲ್ಲೂ ಕೂಡ ಅವ್ರ ಸ್ಟೇಟ್ಮೆಂಟ್ ಆಗ್ಲಿ, ಹಿಂದೆ ಆಗಿರ್ಬಹುದು ಅವರು ಸಣ್ಣ ಸಣ್ಣ ಅಣೆಕಟ್ಟುಗಳನ್ನ ಮಾಡ್ಕೊಂಡು ಬಂದಿರುವಂತದ್ದು, ಚಿಕ್ಕಮಗಳೂರು ಮತ್ತು ಬೆಂಗಳೂರಿಗೆ ಮೊದಲನೆಯ ಟ್ರೈನ್ ಅನ್ನ ಕೂಡ ಅವರ ಕಾಲಾವಧಿಯಲ್ಲಿ ಆಗಿರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಯಾಕಂದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ ಅವರದೇ ಆದ ಒಂದು ವ್ಯಕ್ತಿತ್ವ ಇದ್ರೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಆ ಭಾಗದಲ್ಲಿ ಜಯಪ್ರಕಾಶ್ ಹೆಗಡೆ ಅವರಿಗಿರುವಂತಹ ಒಂದು ಅಲ್ಲಿಯ ಮತದಾರರ ಒಲವು ಮತ್ತೆ ಅವರಿಗಿರುವಂತ ವ್ಯಕ್ತಿತ್ವದ ಬಗ್ಗೆ ಒಂದು ಇದು ಅಷ್ಟೊಂದು ಶ್ರೀನಿವಾಸ್ ಪೂಜಾರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಭಾಗದಲ್ಲಿ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಇದು ವಾಸ್ತವ ಗ್ರೌಂಡ್ ರಿಯಾಲಿಟಿ ರಿಪೋರ್ಟ್ ಅನ್ನ ನಾವು ತಗೊಂಡು ನಿರಂತರವಾಗಿ ನಾವು ಜಿ ನ್ಯೂಸ್ ನವರು ಒಂದಿಷ್ಟು ವಿಶ್ಲೇಷಣೆ ಮಾಡಿದಾಗ ಈ ಬಾರಿ ಅಷ್ಟು ಈಸಿಯಾಗಿ ಯಾವುದಕ್ಕೂ ಕೂಡ ಬಿಜೆಪಿ ಅವರು ನಾವು ಮೋದಿ ಹೆಸರಿಂದ ಗೆದ್ದು ಬರ್ತೀವಿ. ಯಾಕಂದ್ರೆ ನೀವೇ ನೋಡ್ತಿರ್ಬಹುದು, ನಾವು ಹಿಂದೆಲ್ಲ ಇಲೆಕ್ಷನ್ ಅಲ್ಲಿ ಹಿಂದೆಲ್ಲ ವಿಚಾರಗಳನ್ನ ನಾವು ಮೆಲುಕು ಹಾಕಿ ನೋಡಿದಾಗ ಆವಾಗ ಇರುವಂತ ಟ್ರೆಂಡ್ ಇವಾಗ ಇಲ್ಲ. ಮೋದಿಯ ಅಷ್ಟೊಂದು ಮೋದಿ ಪ್ರಧಾನಿ ಆಗ್ಬೇಕು ಅನ್ನುವ ಒಂದಿಷ್ಟು ಹಿಂದುತ್ವ ಲೀಡರ್ಗಳಿಗೆ ಇದ್ರು, ಅಲ್ಲಿಯ ಕಾರ್ಯಕರ್ತರಿಗೆ ಇದ್ರು ಕೂಡ ಒಳ ಮನಸ್ಸಿನಲ್ಲಿ ಅವರು ಇವಾಗ್ಲೂ ಕೂಡ ಈ ಬಾರಿ ಜಯಪ್ರಕಾಶ್ ಹೆಗಡೆ ಅವರು ಬರ್ಲಿ, ಆ ವ್ಯಕ್ತಿತ್ವ ಚೆನ್ನಾಗಿದೆ, ಪಕ್ಷ ಯಾವುದೇ ಆಗಿರ್ಲಿ, ಅವರ ವ್ಯಕ್ತಿತ್ವ ಚೆನ್ನಾಗಿದೆ, ಅವರು ಸಾಮಾನ್ಯ ಜನರ ಜೊತೆ ಮೀನುಗಾರಿಕೆ ಸಚಿವರಾಗಿದ್ದಾಗ ಅವ್ರು ಮಾಡಿದ ಕಾರ್ಯವೈಖರಿಗಳನ್ನ ಹಿಂದೂ ಕೂಡ ನೆನೆಸ್ಕೊಂತಾ ಇದ್ರೆ, ಮತ್ತೆ ಒಬ್ಬ ಸಾಮಾನ್ಯನಲ್ಲಿ ಸಾಮಾನ್ಯ ಕಾರ್ಯಕರ್ತನು ಕೂಡ ಅವರ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಅನ್ನ ಇವಾಗ್ಲೂ ಕೂಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಅಧಿಕಾರದಲ್ಲಿ ಇದ್ದಾಗ ಎಲ್ಲರೂ ಕೆಲಸಗಳನ್ನ ಮಾಡಿಸ್ಕೊಳ್ಳೋದು, ಕಾಡ್ಸುವಂತದ್ದು ಇಂತ ವಿಚಾರಗಳಿದ್ರು ಕೂಡ ಅಧಿಕಾರದಲ್ಲಿ ಇಲ್ದಿರುವಾಗ್ಲೂ ಕೂಡ ಅವರನ್ನ ಸಾಮಾನ್ಯರು ಅವ್ರ ಮನೆ ಬಾಗ್ಲಿಗೆ ಹೋದಾಗ ಇಲ್ಲ ಫೋನ್ ಮಾಡಿದಾಗ ಒಂದು ಕೆಲಸ ಜಯಪ್ರಕಾಶ್ ಹೆಗಡೆ ಒಂದು ಕಾಲ್ ಮೂಲಕ ಕೆಲಸ ಮಾಡಿಸಿ ಕೊಡ್ತಾರೆ ಅನ್ನೋ ವಿಚಾರ ಇದು ಕೇವಲ ರಾಜಕೀಯವಾಗಿ ಅಲ್ಲದೆ ರಿಯಾಲಿಟಿಯಾಗಿ ಸಾಮಾನ್ಯ ಜನರಲ್ಲಿ ಅದರ ಕಲ್ಪನೆ ಇದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಇಲ್ಲಿ ಅವರು ಸಿಂಪಲ್ ಶ್ರೀನಿವಾಸ ಅಂತ ಒಂದು ಹೆಸರಿಗೆ ಬಂದಿದ್ದಾರೆ. ಅಷ್ಟೇ ಸಿಂಪಲ್ ಆಗಿ ತಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಂಡಿದ್ದಾರೆ. ಮೋದಿ ಮತ್ತೆ ಆ ಭಾಗದ ಒಂದಿಷ್ಟು ಕಾರ್ಯಕರ್ತರನ್ನ ಅವರು ತನ್ನ ಹಿಡಿತದಲ್ಲಿ ಮತ್ತೆ ತನ್ನ ಸೆಳೆತದಲ್ಲಿ ಇಟ್ಕೊಂಡಿರುವಂತ ಒಬ್ಬ ನಾಯಕ. ಅದು ಉತ್ತಮವಾಗಿ ಅವರ ಕಾರ್ಯವೈಖರಿಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಈ ಬಾರಿ ಅವರಿಗೆ ಒಂದಿಷ್ಟು ನೆಗೆಟಿವ್ ವಿಚಾರಗಳು ಕೂಡ ಅವರು ಪಕ್ಷದ ವಲಯದಲ್ಲಿ, ಅವರ ಕಾರ್ಯಕರ್ತರ ವಲಯದಲ್ಲಿ ಕೂಡ ಅವರಿಗೆ ಎದ್ದಿರುವಂತದ್ದು. ಅಂದ್ರೆ ಸಿಂಪಲ್ ಶ್ರೀನಿವಾಸ ಅಲ್ಲ, ಕೋಟಿ ಶ್ರೀನಿವಾಸ ಅನ್ನೋ ಒಂದು ವಿಚಾರಗಳು ಕೂಡ ಕ್ಯಾಂಪೇನ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಬೇರೆ ಬೇರೆ ಹಾಗೆ ಅವರ ಮೊನ್ನೆ ಜಯಪ್ರಕಾಶ್ ಹೆಗಡೆ ಅವರನ್ನ ಹಿಂದಿ ಬರಲ್ಲ ಅನ್ನೋ ಒಂದು ವಿಚಾರವನ್ನ ಇವರು ಬೇರೆ ಬೇರೆ ಆಯಾಮಗಳನ್ನ ಪೂಜಾರಿ ಅವರು ತಗೊಂಡು ಹೋದಾಗ ಅದು ಅವರಿಗೆ ಉಲ್ಟಾ ಆಗಿರುವಂತದ್ದು. ಕೆಲವೊಂದು ಅವ್ರು ಏನೇ ಮಾಡಕ್ ಹೋದ್ರು ಎದುರಾಳಿಯನ್ನ ಪಕ್ಕ ಅವ್ರು ಹಿಡ್ಕೊಂಡು ಈ ಇಲೆಕ್ಷನ್ ಅಖಾಡದಲ್ಲಿ ಧುಮುಕ್ಲಿಕ್ಕೆ ಎಲ್ಲೋ ಈ ಸಲ ವಿಫಲರಾಗ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಈ ವಿಚಾರವಾಗಿ ನಾನು ನಿಮ್ಮ ಹತ್ರ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಒಟ್ಟಾರೆ ನೋಡ್ತಾ ಹೋಗೋದಾದ್ರೆ ಹಿಂದುತ್ವದ ಭದ್ರಕೋಟೆ ಅಂತ ಕರೆಸಿಕೊಳ್ತಾ ಇದ್ದಂಥ ಕ್ಷೇತ್ರದಲ್ಲಿ ಈ ಬಾರಿ ಜಾತಿವಾರು ಲೆಕ್ಕಾಚಾರ ಶುರುವಾಗಿದೆ ಎನ್ನುವಂಥ ಚರ್ಚೆ. ಯಾಕಂತ ಹೇಳಿದ್ರೆ ಪ್ರಬಲ ಸಮುದಾಯದ ನಾಯಕರು ಚುನಾವಣಾ ಅಖಾಡದಲ್ಲಿದ್ದಾರೆ. ಬಂಟ ಸಮುದಾಯದಿಂದ ಜಯಪ್ರಕಾಶ್ ಹೆಗಡೆ ಇದ್ರೆ, ಬಿಲ್ಲವ ಸಮುದಾಯದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಇರೋದು ದೊಡ್ಡ ಮಟ್ಟದ ಪೈಪೋಟಿಯನ್ನ ಕೊಡುತ್ತೆ ಎನ್ನುವಂಥ ನಿರೀಕ್ಷೆ. ಹೀಗಾಗಿಯೇ ಅಳೆದು ತೂಗಿ ಇಲ್ಲಿ ಟಿಕೆಟ್ ಅನ್ನ ಕೊಡಲಾಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ಎಷ್ಟಿದ್ದಾರೆ ಅದನ್ನು ಕೂಡ ಕ್ಲಿಯರ್ ಕಟ್ ಆಗಿ ಗಮನಿಸ್ತಾ ಹೋಗೋದಾದ್ರೆ ಪುರುಷ ಮತದಾರರ ಸಂಖ್ಯೆಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. 7,64,246 ಪುರುಷ ಮತದಾರರಿದ್ರೆ, ಮಹಿಳಾ ಮತದಾರರ ಸಂಖ್ಯೆ 8,11,981 ಮಹಿಳಾ ಮತದಾರರೇ ಹೆಚ್ಚಾಗಿದ್ದಾರೆ. ತೃತೀಯ ಲಿಂಗಿಯರು 37. ಒಟ್ಟು ಮತದಾರರ ಸಂಖ್ಯೆ 15,76,264. ಪ್ರಬಲ ನಾಯಕರ ಪೈಪೋಟಿ ಇದೆ. ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಇಟ್ಕೊಳ್ಬಹುದು ಈ ಕ್ಷೇತ್ರದ ಬಗ್ಗೆ. ಇಷ್ಟು ವರ್ಷಗಳ ಕಾಲ ಹಿಂದುತ್ವದ ಅಜೆಂಡಾ ವರ್ಕೌಟ್ ಆಗಿತ್ತು.
ಯಾರ ಮುಖ, ಅಭ್ಯರ್ಥಿ ಮುಖ ನೋಡ್ಕೊಂಡು ಓಟ್ ಹಾಕ್ಲಿಲ್ಲ ಅಂತ ಹೇಳಿದ್ರು, ಮೋದಿ ಮುಖವನ್ನ ನೋಡ್ಕೊಂಡು ಓಟ್ ಹಾಕ್ತಾ ಇದ್ರು. ಆದ್ರೆ ಈಗ ನಿಂತಿರೋದು ಇಬ್ರು ಲೋಕಲ್ ಕ್ಯಾಂಡಿಡೇಟ್ಸ್ಗಳು. ಹೀಗಾಗಿ ಅಂಕಿಅಂಶ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇವೆ. ಇನ್ನು ಪ್ರಮುಖವಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಸಮಸ್ಯೆಗಳಿವೆ, ಜ್ವಲಂತ ಸಮಸ್ಯೆಗಳಿವೆ. ಈ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳು ತಲೆಯೇ ಕೆಡಿಸ್ಕೊಂಡಿಲ್ವಾ ಎನ್ನುವಂಥದ್ದಾಗಿ ಪ್ರಮುಖವಾಗಿ ಇಲ್ಲಿ ನಿರ್ಣಾಯಕ ಅಂಶಗಳು ಏನಾಗುತ್ತವೆ. 2014ರ ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅಲೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಗೆದ್ದುಬಿಟ್ಟಿದ್ರು ಎನ್ನುವಂಥದ್ದಾಗಿ, ಕಸ್ತೂರಿ ರಂಗನ್ ವರದಿ ಸಮಸ್ಯೆ, ಸಮುದ್ರ ತೀರದಲ್ಲಿ CRZ ಹಕ್ಕುಪತ್ರ ಸಮಸ್ಯೆ. CRZ ಅಂತ ಹೇಳಿದ್ರೆ ಕೋಸ್ಟಲ್ ರೀಜನ್ ಝೋನ್, ಕರಾವಳಿ ನಿಯಂತ್ರಣ ವಲಯ. ಹಾಗೆಯೇ ಪಶ್ಚಿಮ ಘಟ್ಟದಲ್ಲಿ ನಕ್ಸಲ್ ಸಮಸ್ಯೆ ಇದೆ. ತೀರದ ಅಡಿಕೆ ಬೆಳೆಗೆ ಕೊಳೆ ರೋಗದ ಬಾಧೆ. ರಾಷ್ಟ್ರೀಯ ಹೆದ್ದಾರಿ 66ರ ಕಾಮಗಾರಿ ಅಪೂರ್ಣ ಆಗಿದೆ. ಸಂತೆಕಟ್ಟೆ ಕಾಮಗಾರಿ ವಿಳಂಬ, ಜನರು ಅತಂತ್ರರಾಗಿದ್ದಾರೆ. ಸಂತೆಕಟ್ಟೆ ಎನ್ನುವಂಥ ಒಂದು ಸೆಮಿ ಸಿಟಿ ಇದೆ, ಇದ್ರ ಬಗ್ಗೆಯೂ ಕೂಡ ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ. ಅಕ್ರಮವಾದಂಥ ಮರಳುಗಾರಿಕೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಧಕ್ಕೆ ಆಗ್ತಾ ಇದೆ. ಕುಡಿಯುವ ನೀರಿನ ಸಮಸ್ಯೆ ಕ್ಷೇತ್ರದಲ್ಲಿ ಇದೆ. ವಿದ್ಯಾವಂತ ಯುವಕರು ಗಲ್ಫ್ ವಿದೇಶಗಳಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಮನೆಯಲ್ಲೊಬ್ರು ದುಬೈಯಲ್ಲಿ ಇರ್ತಾರೆ, ಮನೆಯಲ್ಲಿ ಒಬ್ಬರಾದ್ರೂ ದುಬೈಯಲ್ಲಿ ಇರ್ತಾರೆ, ಅಂತ ಸಿಚುವೇಶನ್ ಇದೆ. ಯಾಕೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ SSLC ರಿಸಲ್ಟ್ ನೋಡಿ, PUC ರಿಸಲ್ಟ್ ನೋಡಿ ನಂಬರ್ 1 ಬರ್ತಾರೆ. ಆದರೂ ಅಲ್ಲಿ ಅವ್ರಿಗೆ ಕೆಲಸ ಇಲ್ಲ. ವಲಸೆ ಹೋಗಬೇಕು, ಬೇರೆ ಕಡೆ ವಲಸೆ ಹೋಗಬೇಕು. ಬೆಂಗಳೂರು, ಮುಂಬೈ, ಹೀಗೆ ಭಾರತದ ಬೇರೆ ಬೇರೆ ಕಡೆ. ಆದರೆ ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ಕಡೆಗಳಿಗೆ ವಲಸೆ ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ಇದೆ. ಈ ಕ್ಷೇತ್ರದ ನಿರ್ಣಾಯಕ ಸಮಸ್ಯೆಗಳ ಬಗ್ಗೆ ನಾವು ನಿಮಗೆ ಹೇಳ್ತಾ ಇದ್ವಿ. ಶೋಭಾ ಕರಂದ್ಲಾಜೆ ಅವರು 2014ರಲ್ಲೂ ಸಂಸದರಾಗಿದ್ರು, 2019ರಲ್ಲೂ ಸಂಸದರಾಗಿದ್ರು. ನಾನು ನಿಮಗೆ ಒಂದು ಮ್ಯಾಟ್ರನ್ನ ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಸಂತೆಕಟ್ಟೆ ಎನ್ನುವಂಥ ಒಂದು ಸೆಮಿ ಸಿಟಿ ಇದೆ. ಇಲ್ಲಿ ಹೆದ್ದಾರಿ ಹಾದು ಹೋಗುತ್ತೆ. ಈ ಸಿಟಿಯ ಮಧ್ಯೆ ಹೆದ್ದಾರಿ ಹಾದು ಹೋಗುತ್ತೆ. ಹುಡೆ ಎನ್ನುವಂಥ ಸುಂದರ ಪ್ರವಾಸಿ ತಾಣಕ್ಕೂ ಇಲ್ಲಿಂದಲೇ ನೀವು ಹೋಗಬೇಕು. ಆದರೆ ಈ ಸೆಮಿ ಸಿಟಿಯನ್ನು 2 ಭಾಗ ಮಾಡಿಬಿಟ್ಟಿದ್ದಾರೆ ಹೆದ್ದಾರಿಯ ಕಾರಣಕ್ಕಾಗಿ. ಅಂಡರ್ ಪಾಸ್ ಕೊರೆಯುವಂಥ ನಿಟ್ಟಿನಲ್ಲಿ ಅವೈಜ್ಞಾನಿಕ, ತಲೆ ಕೆಟ್ಟ ನಿರ್ಧಾರ ಅಂತ ಹೇಳಿದ್ರೆ ಇದೇ ಅನ್ಸುತ್ತೆ. ನಾನು ಆ ಭಾಗದಲ್ಲಿ ಓಡಾಡಿದ್ದೀನಿ, ಹೀಗಾಗಿ ಆ ಸಮಸ್ಯೆ ನನಗೂ ಕೂಡ ಗೊತ್ತು. ಸರ್, ಗಮನಿಸ್ತಾ ಇದ್ವಿ ಕ್ಷೇತ್ರದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿವೆ. ಸಂತೆಕಟ್ಟೆ ಹೆದ್ದಾರಿ ಯೋಜನೆ ಬಗ್ಗೆ ಕೂಡ ಹೇಳ್ತಾ ಇದ್ದೆ. 2 ವರ್ಷ ಆಯಿತು, ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಇನ್ನೊಂದು ಕಡೆಯಲ್ಲಿ ಸಮುದ್ರ ತೀರದಲ್ಲಿರುವಂಥ ಸಮಸ್ಯೆಗಳು, ಕಡಲ್ಗೊರೆತ ಆಗಿರ್ಬೋದು, ಇದ್ರ ಬಗ್ಗೆ ಕೂಡ ಯಾರು ಗಮನ ಹರಿಸಿಲ್ಲ. ಬಂದರು ಯೋಜನೆಗಳು ಇದನ್ನು ಕೂಡ ಯಾರು ಜಾರಿಗೆ ತಂದಿಲ್ಲ. ಏನು ಹೇಳ್ತೀರಾ ಈ ಸಮಸ್ಯೆಗಳ ಬಗ್ಗೆ ಅಂತ ಹೇಳಿ? ಕಳೆದ 10 ವರ್ಷದಿಂದ ಅಲ್ಲಿ ಯಾರು ಸರ್ MP ಇದ್ದದ್ದು? ಶೋಭಾ ಕರಂದ್ಲಾಜೆ. ಏನು ಮಾಡಿದ್ರು ಸರ್? ಅವರು ನೇರವಾಗಿ ಮೋದಿಯವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ರು, ಕೇಂದ್ರ ಸಚಿವೆ ಆಗಿದ್ರು. ಇಲ್ಲಿಯೇ ಯಾವತ್ತಿನಿಂದ ಇದು ಪುನರ್ವಿಂಗಡಣೆ ಆಯಿತು ಆವತ್ತಿಂದ ಇವತ್ತುವರೆಗೂ ಒಂದು ಸಾರ್ತಿ ಬಿಟ್ಟರೆ, ಅದು ಉಪಚುನಾವಣೆಯನ್ನು ಬಿಟ್ಟರೆ ಎಲ್ಲ ಸಂದರ್ಭದಲ್ಲಿಯೂ ಸಹಿತ BJP MP ಗಳೇ ಇದ್ದಾರೆ. ಹಾಗಾದಾಗ ಇಷ್ಟು ವರ್ಷಗಳಿಂದ 20 ವರ್ಷಗಳಿಂದ ಏನನ್ನ ಮಾಡಿದ್ರು? ಈಗ ನೀವು ಹೇಳಿದಂಥ ದೊಡ್ಡದು ಲಿಸ್ಟೇ ಇದೆ ಆಯ್ತಾ. ಎಲ್ಲ ಕಡೆ ನೋಡಿದರೆ ಹೆದ್ದಾರಿಗಳನ್ನು ಮಾಡಿದೀವಿ ಅಂತ ಹೇಳ್ತಾರೆ. ಹೆದ್ದಾರಿಗೆ ಮಾಡಿಬಿಟ್ಟು 20 ಕಿಲೋಮೀಟರ್ ಒಂದು ಟೋಲ್ ಹಾಕಿಬಿಟ್ಟು ದುಡ್ಡನ್ನು ಉಸುಲಿ ಮಾಡೋ ಕೆಲಸವನ್ನು ಕೇಂದ್ರ ಸರ್ಕಾರ ಬಹಳ ಚೆನ್ನಾಗಿ ಮಾಡಿದೆ. ಆದ್ರೆ ಇಲ್ಲೇನ್ ಮಾಡಿದೆ ಅಲ್ಲಿ ಹೋಗಿ ಗಮನಿಸಿದ್ರೆ, ನಾನು ಹೇಳಿದ್ನಲ್ಲ ಸರ್, ಈ ಸಂತೆಕಟ್ಟೆಯಲ್ಲಿ ಒಂದು ಅಂಡರ್ ಪಾಸ್ ಮಾಡಿದ್ದಾರೆ ಅಂತ ಹೇಳಿ 2 ವರ್ಷ ಆಯ್ತು ಸರ್. ಆ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ, ಒಂದು ಸೆಮಿ ಸಿಟಿ, ಬ್ಯೂಟಿಫುಲ್ ಸಿಟಿ ಸರ್ ಉಡುಪಿ ಜಿಲ್ಲೆಯಲ್ಲಿ. ಇದು ಆ ಸಿಟಿನ ಇಬ್ಬಾಗ ಮಾಡಿಬಿಟ್ಟಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿದ್ರೆ ನಾನು ನೋಡಿದ ಪ್ರಕಾರ ಅದೇ ಇರಬೇಕು. ಇಷ್ಟೆಲ್ಲ ಆದ್ರೂ ಕೂಡ ಸಂಸದರು ಮಾತನಾಡಲೇ ಇಲ್ಲ. ಇದನ್ನೇ ಪ್ರಶ್ನೆ ಮಾಡ್ಬೇಕಾಗಿದೆ, ಜನ ಪ್ರಶ್ನೆ ಮಾಡಬೇಕಾಗಿದೆ. ಇಷ್ಟು ದಿನಗಳ ಕಾಲ ನಾವು ಓಟ್ ಹಾಕಿ ಆರಿಸಿದ್ದು ಬರೀ ಭಾವನಾತ್ಮಕ ವಿಷಯದ ಮೇಲೋ ಅಥವಾ ಅಭಿವೃದ್ಧಿ ವಿಷಯದ ಮೇಲೆಯೋ? ಇಲ್ಲಿ ಅಭಿವೃದ್ಧಿ ಆಗಿದೆಯಾ? ಯಾಕೆಂತಂದ್ರೆ ಈ ಉಡುಪಿ ಜಿಲ್ಲೆ ಇದೆಯಲ್ಲ ಬುದ್ಧಿವಂತರ ನಾಡು ಅಂತ ಹೇಳ್ತಾರೆ. ಆಮೇಲೆ ನಿಮ್ಗೆ ಗೊತ್ತಿಲ್ಲ, ಅಲ್ಲೇ ಪಕ್ಕದಲ್ಲಿ ಮಣಿಪಾಲ್ ಇದೆಯಲ್ಲ, ಅದು ಮೆಡಿಕಲ್ ತುಂಬಾ ಅದ್ಭುತವಾದಂತ ಕೊಡುಗೆಯನ್ನು ಕೊಟ್ಟಿದೆ. ವ್ಯಾಪಾರಿ ಕೇಂದ್ರ ಆಗಿದೆ. ಅದು ತುಂಬಾ ಏನ್ ನಿಮ್ಗೆ ಸಿಂಗ್ಪುರ್ ತರ ಇದೆ. ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ನೀವು ಮಣಿಪಾಲ್ ನೋಡಿರ್ಬೋದು ನೀವು. ಸೊ ಅಂತ ಅದ್ಭುತವಾದಂತ ಊರಿದೆ, ಬಿಸ್ನೆಸ್ ಕೇಂದ್ರ ಇದೆ. ಆದ್ರೆ ಅಲ್ಲಿ ಅಭಿವೃದ್ಧಿ ಯಾಕಾಗಿಲ್ಲ? ಇವತ್ತು ಸಹಿತ ಉಡುಪಿ ನೀವು ಒಳಗಡೆ ಹೋದ್ರೆ ಒಂಥರ ಒಂದು ಯಾವ್ದೊಂದು ಹೋಬಳಿ ಹೋದಂಗೆ ಅನಿಸುತ್ತೆ ನಿಮಗೆ. ಅಲ್ಲಿ ಇವತ್ತು ಸಹಿತ ಅಷ್ಟು
ಹೆಚ್ಚು ಅಭಿವೃದ್ಧಿ ಆಗಬೇಕಾದಷ್ಟು ಆಗಿಲ್ಲ ಇಲ್ಲಿವರೆಗೂ. ಸೊ ಇದನ್ನ ಜನ ಪ್ರಶ್ನೆ ಮಾಡಬೇಕೆ ಹೊರತಾಗಿ ಈ ಸಾರ್ತಿನಾದ್ರು ಹೋಗ್ಲಿ ಭಾವನಾತ್ಮಕ ವಿಷಯಗಳನ್ನ ಪಕ್ಕಕ್ಕಿಡಿ, ಆಯ್ತಪ್ಪ 20 ವರ್ಷದಿಂದ ಅಥವಾ 10 ವರ್ಷದಿಂದ ಅವ್ರಿಗೇನೆ ಮತ ಹಾಕಿದ್ದೀರಿ, ಈ ಸರ್ತಿ ಯಾಕೆ ಮತ್ತೆ ಅಭಿವೃದ್ಧಿ ಮಾಡದೇ ಇರೋವ್ರಿಗೆ ರಾಮ ಭಜನೆ ಮಾಡಿದ್ರೆ ಆಗುತ್ತಾ, ನಮ್ದು ಜೀವನ ಅಭಿವೃದ್ಧಿ ಆಗುತ್ತಾ ಅಂತ ಪ್ರಶ್ನೆ ಮಾಡ್ಬೇಕಾಗಿರೋರು ಯಾರು? ಅಲ್ಲಿರ್ತಕ್ಕಂಥ ಮತದಾರರು. ಇಲ್ಲಿರ್ತಕ್ಕಂಥ ಇಬ್ರು ಕ್ಯಾಂಡಿಡೇಟ್ ಇದ್ದಾರೆ. ಇವತ್ತವರೆಗೂ ಯಾವ ಇಲೆಕ್ಷನ್ ನಿಂತಿಲ್ಲ ಅವರು, ಕೋಟಾ ಅವರು. ನಿಜ ನಿಜ ನಿಜ. ಇವತ್ತರು 3 ಸರ್ತಿ ಆದ್ರೂ 3 ಸರ್ತಿ MLC ಆಗಿರ್ತಕ್ಕಂಥವ್ರು ಅವರು. ಇಲೆಕ್ಷನ್ ಎಂದು ನಿಂತ್ಕೊಂಡಿಲ್ಲ. ಆಮೇಲೆ ಹೆಚ್ಚು ವಿದ್ಯಾವಂತರಲ್ಲ, ಗಮನ ಇಟ್ಕೊಳ್ಳಿ ನೀವು. ಈ ಕಡೆಗೆ ಈ ಹೆಗಡೆ ಅವರು ಲಾಯರ್ ಆಗಿರ್ತಕ್ಕಂಥವ್ರು, ಹೈಕೋರ್ಟ್ ಲಾಯರ್. ಅವ್ರ ತಂದೆಯವರು ಜಡ್ಜ್ ಆಗಿದ್ರು, ಚಂದ್ರಶೇಖರ್ ಹೆಗಡೆ ಅವರು ಜಡ್ಜ್ ಆಗಿ ರಿಟೈರ್ಡ್ ಆದ್ರು. ಅವರು ಜಿಲ್ಲಾ ನ್ಯಾಯಾಧೀಶರು. ನಿಜ. ಅದು ಅವ್ರ ಮಗ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಲಾಯರು. ಆಯ್ತಾ, ಜನ ಏನ್ ಮಾಡ್ತಾರೆ ಈ ಸತಿ ವ್ಯಕ್ತಿಯನ್ನ ನೋಡಿದರೆ, ಪಕ್ಷವನ್ನ ಪಕ್ಕಕ್ಕೆ ಇಟ್ಬಿಟ್ಟು, ಯಾಕೆ ಭಾರತದ ಸಂವಿಧಾನದ ಪ್ರಕಾರ ನಾವು ವ್ಯಕ್ತಿಯನ್ನ ನೋಡಿ ಅವನ ಸಾಧನೆಯನ್ನು ನೋಡಿ ಓಟ್ ಹಾಕ್ಬೇಕು ಅಂತಿದೆ. ಆಯ್ತಾ, ಈ ಅಜೆಂಡಾ ನೋಡಿ ಅಲ್ಲ, ಹಿಂದುತ್ವ ನೋಡಿ ಅಲ್ಲ. ಆದ್ರೆ ಇಲ್ಲಿ ಆಕಸ್ಮಿಕ ವ್ಯಕ್ತಿಯನ್ನು ನೋಡಿದ್ರೆ, ಆಮೇಲೆ ಇವರು ಹೆಗಡೆ ಅವರಿಗೆ, ಜಗತ್ ಪ್ರಕಾಶ್ ಹೆಗಡೆ ಅವರಿಗೆ ಒಂದು ಸ್ವಲ್ಪ ಸಣ್ಣ ಅನುಕಂಪ ಇದೆ ಅನ್ಕೊಂಡಿದ್ದೀನಿ ಸರ್ತಿ. ಯಾಕಂದ್ರೆ ಈಗಾಗಲೇ 2 ಸರ್ತಿ ಸೋಲಿಸಿದಾರೆ ಅವ್ರನ್ನ. 2014 ಸ್ಪರ್ಧೆ ಮಾಡಿದ್ರು ಶೋಭಾ ವಿರುದ್ಧ, ಸೋಲ್ತಾರೆ. 2009 ಸದಾನಂದ ಗೌಡ್ರ ವಿರುದ್ಧ ನಿಂತರು. ಅವಾಗೂ ಬೈ ಎಲೆಕ್ಷನ್ ಮಾತ್ರ ಗೆದ್ದಿದ್ದವರು. ಆಯ್ತಾ, ಬೈ ಎಲೆಕ್ಷನ್ ಅಲ್ಲಿ ಏನಾಯ್ತು, ಸದಾನಂದ ಗೌಡ್ರು CM ಆದ್ರು. ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ತಕ್ಷಣನೇ ಇವರನ್ನ ನಿಲ್ಲಿಸಿದ್ರು. ನಿಜ ನಿಜ ನಿಜ. ಅದಕ್ಕೆ ಜನ ಏನಂದ್ರು, ನಾನು ಅವ್ರು MP ಸೀಟ್ ಕೊಟ್ಟಿದ್ದೀವಿ, ಆರಿಸ್ತಂದಿದ್ದೀವಿ, ರಾಜೀನಾಮೆ ಕೊಟ್ಬಿಟ್ರಲ್ಲ ಅಂತ. ಆವಾಗ ಇವರು ಒಂದೇ ಒಂದು ಸಾರ್ತಿ, ಅದು ಎಷ್ಟಂದ್ರೆ 46,000 ಲೀಡಲ್ಲಿ ಮೊದಲನೇ ಸಾರ್ತಿ MP ಆದ್ರು. ಅದರ ನಂತರ ನೆಕ್ಸ್ಟ್ ಇಲೆಕ್ಷನ್ ಅಲ್ಲಿ ಮತ್ತೆ ಶೋಭಾ ಕರಂದ್ಲಾಜೆ ವಿರುದ್ಧ ಸೋತ್ರು. ಈ ಸಾರ್ತಿ ಅಲ್ಲಿ ಅಟ್ಲೀಸ್ಟ್ ಅನುಕಂಪ, ಒಬ್ಬ ವೆಲ್ ಎಜುಕೇಟೆಡ್ ಆಗಿರ್ತಕ್ಕಂಥವ್ನು, ಆಮೇಲೆ ನಿಮ್ಮ ವರದಿಗಾರರು ಹೇಳಿದ ಹಾಗೆ ಅವರು ಜನಸಂಪರ್ಕವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಆಗಿದ್ದಾರೆ. ಆದ್ರೆ ಇಲ್ಲಿವರು ಇಲೆಕ್ಷನ್ನೇ ಹೋಗದೇ ಇರತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈಗಾಗಲೇ ಅವ್ರದೊಂದು ಅದೃಷ್ಟ ನೋಡಿ ಹೇಗಿದೆ ಅಂತಂದ್ರೆ 3 ಬಾರಿ ಸಚಿವರಾಗಿದ್ದಾರೆ ಅವರು. ಯಾವ ಶಾಸಕರಲ್ಲೇ ಇರೋರು 3 ಬಾರಿ ಸಚಿವರಾಗಿದ್ರು. ಆಮೇಲೆ ಇವಾಗೂ ಸಹಿತ ವಿರೋಧ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅಂದ್ರೆ ಅವರು ಹೆಚ್ಚು ಓದ್ದೇ ಇದ್ರು ಸಹಿತ ಸೊ ಅವರಿಗೆ ಅಧಿಕಾರಗಳ ಮೇಲೆ ಅಧಿಕಾರ ಸಿಗ್ತಾನೆ ಇದೆ. ನಿಜಕ್ಕೂ ಅತ್ಯಂತ ಎಲಿಜಿಬಲ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥವ್ರನ್ನ ಸೋಲಿಸಿ ಮನೆ ಕಳಿಸಲಾಗುತ್ತೆ. ಈ ಸರ್ತಿ ಅಲ್ಲಿರ್ತಕ್ಕಂಥ ಮತದಾರರು ಯೋಚನೆ ಮಾಡಬೇಕಾಗಿದೆ, ಯಾರನ್ನ ನಾವು ಆರಿಸಿ ತರಬೇಕು, ನಮ್ಮ ಪ್ರತಿನಿಧಿ ಆಗಿರ್ಬೇಕು. ಯಾರನ್ನ ಆರಿಸಿ ತಂದ್ರೆ ಕೇಂದ್ರದಲ್ಲಿ ಸಂಸತ್ತಿನಲ್ಲಿ ನಮ್ಮ ಪರವಾಗಿ ಅಲ್ಲಿ ಮಾತಾಡ್ತಾರೆ, ಪ್ರಶ್ನೆ ಕೇಳ್ತಾರೆ, ಹೆಚ್ಚು ಯೋಜನೆಗಳನ್ನ ತೆಗೆದುಕೊಂಡು ಬಂದು ಅಭಿವೃದ್ಧಿ ಮಾಡ್ತಾರೆ ಅನ್ನುವುದನ್ನ ಯೋಚನೆ ಮಾಡಿ ಮತ ಹಾಕಬೇಕು. ಗಮನಿಸ್ತಾ ಇದ್ವಿ, ಕ್ಷೇತ್ರದಲ್ಲಿ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿವೆ. ಆದ್ರೂ ಕೂಡ ಈ ಬಾರಿ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತೇಳಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ. ವೀಕ್ಷಕರೇ, ನಾವು ನಿಮಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಏನಾಗಬಹುದು, ಹಾಗೆಯೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಕಳೆದ ಬಾರಿ ಚುನಾವಣೆಯಲ್ಲಿ ಗಮನಿಸಿದಾಗ ಹೇಗೋ ಮೋದಿ ಅಲೆಯಲ್ಲಿ, ಹಿಂದುತ್ವದ ಅಲೆಯಲ್ಲಿ ನಿಂತ ಕ್ಯಾಂಡಿಡೇಟ್ಗಳು ಗೆದ್ದು ಬೀಗಿದ್ರು ಅಂತ ಹೇಳಿದ್ರೆ, ಆದ್ರೆ ಈ ಬಾರಿ ಹಂಗಿಲ್ಲ. 2 ಪ್ರಬಲ ಸಮುದಾಯದ ನಾಯಕರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ ಯಾವ ಸಮುದಾಯದವರು ಪ್ರಬಲವಾಗಿದ್ದಾರೆ, ಚಿಕ್ಕಮಗಳೂರಿನ 4 ವಿಧಾನಸಭಾ ಕ್ಷೇತ್ರಗಳು, ಹಾಗೆಯೇ ಉಡುಪಿ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳು ಈ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿನ ಜಾತಿ ಲೆಕ್ಕಾಚಾರ ಹೆಂಗಿದೆ, ಯಾವ ಸಮುದಾಯದ ಮತಗಳು ನಿರ್ಣಾಯಕ ಆಗುತ್ತೆ, ಎಲ್ಲವನ್ನು ಕೂಡ ಕ್ಲಿಯರ್ ಕಟ್ ಆಗಿ ನೋಡ್ತಾ ಹೋಗೋದಾದ್ರೆ, ಮೊಗವೀರ ಸಮುದಾಯದವರು 1,14,000 ಇದ್ದಾರೆ. ಬಿಲ್ಲವ ಸಮುದಾಯದವರು 1,90,000 ಇದ್ದಾರೆ. ಲಿಂಗಾಯತರು 1 ಲಕ್ಷ ಚಿಲ್ಲರೆ ಇದ್ದಾರೆ. ಬಂಟ ಸಮುದಾಯದವರು ಅಂತ ಹೇಳಿದ್ರೆ ಶೆಟ್ಟಿ ಸಮುದಾಯದವರು 1,80,000 ಇದ್ದಾರೆ. ಬ್ರಾಹ್ಮಣರು 1,18,000, ಮುಸ್ಲಿಮರು 1,45,000. ಪರಿಶಿಷ್ಟ ಜಾತಿಯವರು ನಿರ್ಣಾಯಕ ಇಲ್ಲಿ, ಯಾಕಂತ ಹೇಳಿದ್ರೆ ಅವರ ವೋಟ್ 2,10,000 ಇದೆ. ಕ್ರಿಶ್ಚಿಯನ್ ಸಮುದಾಯದವರು 81,000 ಮತ ಇದೆ ಅವರದು. ಪರಿಶಿಷ್ಟ ಪಂಗಡದವರದು 55,000, ಕುರುಬರದ್ದು 67,000, ದೇವಾಡಿಗ ಸಮುದಾಯದ ಮತ 28,000, ಗಾಣಿಗರದ್ದು 14,000 ಮತ ಇದೆ. ಹಾಗೆಯೇ ಜೈನರದ್ದು 10,000, ಕೊಂಕಣ ಕಾರ್ವಿಯವರದು 11,000, ಒಕ್ಕಲಿಗರ ಮತ 11,000 ಇದೆ. ಇತರ ಸಮುದಾಯದವರ ಮತ 78,000 ಇದೆ. ಲೆಕ್ಕಾಚಾರ ದೊಡ್ಡ ಮಟ್ಟದಲ್ಲಿದೆ. ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಪರಿಶಿಷ್ಟ ಜಾತಿಯವರ ಹೈಯೆಸ್ಟ್ ವೋಟ್ ಇದೆ. ಅದಾದ ಬಳಿಕ
ಬಿಲ್ ಅವರ ಮತ ಇದೆ. ಎಸ್, ಪ್ರತಿ ಚುನಾವಣೆಯಲ್ಲೂ ಕೂಡ ಜಾತಿವಾರು ಲೆಕ್ಕಾಚಾರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಂದೇಶ್, ಜಾತಿವಾರು ಲೆಕ್ಕಾಚಾರವನ್ನ ಗಮನಿಸಿದ್ವಿ ನಾವು. ಆಗ್ಲೇ ನಿಮ್ಗೆ ಕೇಳ್ತಾ ಇದ್ದೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ಇಲ್ಲಿ ಬಂಟ ವರ್ಸಸ್ ಬಿಲ್ಲವ ಎನ್ನುವುದಾಗಿ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇರುವಂತ ಈ ಸಂದರ್ಭದಲ್ಲಿ ಜನರ ಒಲವು ಯಾರ ಪರವಾಗಿದೆ? ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಪರವಾಗ, ಜಯಪ್ರಕಾಶ್ ಹೆಗ್ಡೆ ಅವರ ಪರವಾಗಿಯಾ? ಎಸ್ ಸಂಪತ್, ಏನಂತ ಹೇಳಿದ್ರೆ ಉಡುಪಿ ಜಿಲ್ಲೆಯನ್ನೇ ಒಂದು ವಿಚಿತ್ರವಾದ ಜಿಲ್ಲೆ. ಅವರು ಇಲ್ಲಿ ಹಿಂದೂ ಅಲೆ ಇದ್ರೂ ಕೂಡ ಅವ್ರ ವಿಚಾರವಾದಗಳು ಕೆಲವೊಮ್ಮೆ ಚೇಂಜ್ ಆಗತ್ತೆ. ಅವರು ತಮ್ಮ ಆಸಕ್ತಿ ಆಗಿರುವಂತಹ ಈ ಏನು ಟೋಟಲ್ ಆಗಿ ಅವರು ಏನು ಕಾರ್ಯಕರ್ತರಿದ್ದಾರೆ, ಅವರು ಹೆಂಗ್ ಅಂತ ಹೇಳಿದ್ರೆ ತನ್ನ ನಾಯಕ ಹಿಂದುತ್ವದ ಪ್ರಬಲ ನಾಯಕನ ಆಗಿದ್ರು ಕೂಡ ಆತನ ಕಾರ್ಯವೈಖರಿಗಳನ್ನ ಅವರು ಚೆಕ್ ಮಾಡ್ತಾ ಬರ್ತಾರೆ. ಅಂದ್ರೆ ಅವ್ರು ಒಮ್ಮೆಲೆ ಕಿತ್ತು ಬಿಸಾಕಲ್ಲ, ನಿರಂತರವಾಗಿ ಅವರಿಗೆ ನೋಡಿ ಗೋ ಬ್ಯಾಕ್ ಶೋಭಾ ಅನ್ನುವ ಒಂದು ಕ್ಯಾಂಪೇನ್ ನಡೀತು. ಯಾಕಂತ ಹೇಳಿದ್ರೆ ನಮ್ಮ ಪಕ್ಷ, ನಮ್ಮ ಸಿದ್ಧಾಂತ, ನಮ್ಮ ತತ್ವಗಳನ್ನ ಒಪ್ಕೊಂಡು ನಮ್ಮನ್ನ ಇಲ್ಲಿ ನೀವು ಇದ್ ಮಾಡ್ತೀರಾ, ಹಾಗಾಗಿ ನಾವು ನಿಮ್ಗೆ ಹಿಂದುತ್ವ ವಿಚಾರವಾಗಿ ಓಟ್ ಹಾಕಿದೀವಿ ಅನ್ನುವ ಮಟ್ಟಿಗಿದ್ರು ಕೂಡ ನೀವು ಕೆಲಸ ಮಾಡಿಲ್ಲ ಯಾಕೆ ಅಂತಾನು ಕೂಡ ಪ್ರಶ್ನೆ ಮಾಡ್ತಾರೆ ಅವರು. ಆ ಕೆಲಸ ಮಾಡದಿದ್ದಾಗ ಅನೇಕ ಪ್ರವಾಸೋದ್ಯಮ ಇಲಾಖೆ ಕೂಡ ಎಷ್ಟು ಮಟ್ಟಿಗೆ, ಅವಾಗ ನೀವೇ ಹೇಳ್ತಾ ಇದ್ರಿ ಯಾವುದು ಸಂತೆಕಟ್ಟೆದು, ಆ ಸಂತೆಕಟ್ಟೆ ದುರಸ್ತಿ ನೋಡಿದ್ರೆ ದಿನ ಒಂದೊಂದು ಆಕ್ಸಿಡೆಂಟ್ ಗಳಾಗ್ತಾ ಇದೆ. ಇದ್ರ ಬಗ್ಗೆ ಯಾರು ಕೂಡ, ಎಷ್ಟು ಬಾರಿ ಪತ್ರಕರ್ತರು, ಮಾಧ್ಯಮದವರು ಎಲ್ಲರೂ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಆ ವಿಚಾರವನ್ನ ಕೂಡ ಮನದಟ್ಟು ಮಾಡಿದ್ರು ಕೂಡ ಅವತ್ತು ಒಂದು ರಿಯಾಕ್ಷನ್ ಕೊಟ್ಟು ಹೋಗ್ತಾರೆ ವಿನಃ ಮತ್ತೆ ಯಾವುದೇ ಅದು ಆ ಕೆಲಸ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಈ ಎಲ್ಲವುದನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಮತದಾರರ ಕೂಡ ಗಮನದಲ್ಲಿ ಇಟ್ಕೊಳ್ತಾನೆ. ಹಾಗಾಗಿ ಇದನ್ನು ಕೂಡ ಬಿಜೆಪಿ ವಲಯದಲ್ಲಿ ಅದನ್ನ ಕರೆಕ್ಟ್ ಆಗಿ ಇದ್ ಮಾಡಿ ಈ ಬಾರಿ ಶೋಭಾ ಕರಂದ್ಲಾಜೆ ಅವರನ್ನ ಇಲ್ಲಿಂದ ಇಲ್ಲಿ ಟಿಕೆಟ್ ಕೊಡೋದನ್ನ ಇದ್ ಮಾಡಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಅನ್ನ ನೀಡ್ತಾರೆ. ಆದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಕೊಟ್ಟಾಗ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಈ ಸಲ ಕಾದ್ ನೋಡ್ಬೇಕತ್ತೆ. ಯಾಕಂದ್ರೆ ಜಯಪ್ರಕಾಶ್ ಹೆಗಡೆ ಅವರು ಒಬ್ಬ ಪ್ರಬಲ ನಾಯಕ, ಮತ್ತೆ ಅವ್ರದೇ ಆದ ಅಂದ್ರೆ ಹಿಂದುಳಿದ ಆಯೋಗದಲ್ಲೂ ಕೂಡ ಅವರಿದ್ದಾಗ ಒಂದು ನಿರಂತರವಾಗಿ ಜನರ ಸಂಪರ್ಕದಲ್ಲಿ ಇದ್ಕೊಂಡು ಕೆಲವೊಂದು ಎಲ್ಲೂ ಕೂಡ ಪಬ್ಲಿಸಿಟಿ ಮಾಡ್ಕೊಳ್ಳದೆ ನಿರಂತರವಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ದು ಅಲ್ಲಿಯ ಎಸ್, ಜಯಪ್ರಕಾಶ್ ಹೆಗ್ಡೆ ಅವರು ಎಷ್ಟು ಪಕ್ಷವನ್ನ ಬದಲಾಯಿಸಿದ್ದಾರೆ. JDS ನಲ್ಲೂ ಇದ್ರು, ಕಾಂಗ್ರೆಸ್ಗೆ ಬರ್ತಾರೆ, ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡ್ತಾರೆ, ಅದಾದ ಬಳಿಕ ಬಿಜೆಪಿ ಪಕ್ಷ ಸೇರ್ತಾರೆ. ಬಿಜೆಪಿಯಿಂದ ಒಂದ್ ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಹಿಂದುಳಿದ ಆಯೋಗದ ಅಧ್ಯಕ್ಷರು ಕೂಡ ಆಗಿದ್ರು. ಅವರ ಅವಧಿ ಮುಗಿತಾ ಇದ್ದಂತೆ ಈಗ ಲೋಕಸಭೆ ಚುನಾವಣೆ ಬಂದಿದೆ. ವಾಪಸ್ ಯಾವ ಪಕ್ಷದಲ್ಲಿ ಇದ್ರು ಈ ಹಿಂದೆ ಆ ಪಕ್ಷಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಹಾಗಾದ್ರೆ ಕ್ಷೇತ್ರದ ಇತಿಹಾಸ ಹೆಂಗಿದೆ? ಯಾರೆಲ್ಲ ಪ್ರಭಾವಿಗಳು ಈ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ? ಈ ಕ್ಷೇತ್ರದ ಮಹತ್ಮೆಯನ್ನು ಕೂಡ ನಾವು ನಿಮ್ಗೆ ಈ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೇವೆ. ಎಷ್ಟೆಷ್ಟು ಪ್ರಭಾವಿ ನಾಯಕರು ನಿಂತಿದ್ರು ಈ ಕ್ಷೇತ್ರದಲ್ಲಿ ಅಂತೇಳಿ. 2008ರವರೆಗೆ ಉಡುಪಿ ಮತ್ತು ಚಿಕ್ಕಮಗಳೂರು ಪ್ರತ್ಯೇಕ ಕ್ಷೇತ್ರ ಆಗಿತ್ತು. 1978ರ ಉಪಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸ್ತಾರೆ. 1977, 1980, 1984, 1989, 1991ರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಇದೇ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತಾರೆ. 1991, 1996ರಲ್ಲಿ ಕಾಂಗ್ರೆಸ್ನ ಆಸ್ಕರ್ ಫರ್ನಾಂಡಿಸ್ ವಿಜಯವನ್ನ ಗಳಿಸ್ತಾರೆ, ಪ್ರಭಾವಿ ನಾಯಕ ಕರಾವಳಿ ಭಾಗದಲ್ಲಿ. 1998ರಲ್ಲಿ ಇಲ್ಲಿ ಬಿಜೆಪಿ ಖಾತೆಯನ್ನು ತೆರೆಯುತ್ತೆ, ಜಯರಾಮ್ ಶೆಟ್ಟಿಯವರು ಗೆಲುವನ್ನು ಸಾಧಿಸ್ತಾರೆ. 1996ರಲ್ಲಿ ಕಾಂಗ್ರೆಸ್ನ ವಿನಯ್ ಕುಮಾರ್ ಸೊರಕೆ ಅವರು ಗೆಲುವನ್ನು ಕಾಣುತ್ತಾರೆ. 2004ರಲ್ಲಿ ಬಿಜೆಪಿಯ ಮನೋರಮಾ ಮಧ್ವರಾಜ್, ಪ್ರಮೋದ್ ಮಧ್ವರಾಜ್ ಅವರ ತಾಯಿ ವಿಜಯವನ್ನ ಇಲ್ಲಿ ಗಳಿಸ್ತಾರೆ. ಡಿಲಿಮಿಟೇಷನ್ ಆದಂತ ಸಂದರ್ಭದಲ್ಲಿ 2008ರಲ್ಲಿ ಡಿಲಿಮಿಟೇಷನ್ ಆದಂತ ಸಂದರ್ಭದಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಪ್ರತ್ಯೇಕ ಲೋಕಸಭಾ ಕ್ಷೇತ್ರಗಳಾಗಿರುತ್ತೆ. ಈ ಹಿಂದೆ ಇಲ್ಲಿ ಯಾರ್ಯಾರು ಗೆದ್ದಿದ್ರು ಅದನ್ನು ಕೂಡ ನೋಡ್ತಾ ಇದ್ರಿ. ಹಾಗೆಯೇ 2009ರಲ್ಲಿ ಈ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಹೊಸದಾಗಿ ರೂಪುಗೊಳ್ಳುತ್ತೆ. ಬಿಜೆಪಿಯ ಸದಾನಂದ ಗೌಡರು ಕೂಡ ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ. 2012ರಲ್ಲಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ಗೆಲುವನ್ನು ಸಾಧಿಸ್ತಾರೆ. 2014 ಮತ್ತು 2019ರಲ್ಲಿ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಸ್ಪರ್ಧೆಯನ್ನು ಮಾಡಿ ಜಯವನ್ನು ಗಳಿಸ್ತಾರೆ. ಒಂದು ಕಡೆಯಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಈ ಕ್ಷೇತ್ರ
ವಲಸೆ ಬಂದು ನಿಂತಿದ್ದ ಎನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಪ್ರಭಾವಿ ನಾಯಕರಿದ್ರು, ಅವರ ಹೊರತಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಯಾಕೆ ಟಿಕೆಟ್ ಕೊಟ್ಟರು? ಉಡುಪಿ ಚಿಕ್ಕಮಗಳೂರಿನಲ್ಲಿ ಯಾರು ಬಿಜೆಪಿಯಿಂದ ನಿಂತರೂ ಕೂಡ ಗೆಲ್ತಾರೆ ಎನ್ನುವಂಥ ಲೆಕ್ಕಾಚಾರದಲ್ಲಿ ಸೀಟ್ ಕೊಟ್ರ ಅಥವಾ ಅಲ್ಲಿಂದ ಅವರಿಗೆ ಟಿಕೆಟ್ ಅನ್ನ ಕೊಟ್ರ ಎನ್ನುವಂಥದ್ದಾಗಿ. ಎಸ್, ಘಟಾನುಘಟಿಗಳು ಈ ನೆಲದಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ, ಜಯವನ್ನ ಸಾಧಿಸಿದ್ದಾರೆ. ಒಂದಷ್ಟು ಸೋಲುಗಳು ಕೂಡ ಘಟಾನುಘಟಿ ನಾಯಕರಿಗೆ ಆಯಿತು. ಈ ಕ್ಷೇತ್ರದಲ್ಲಿ ಬಿಜೆಪಿ ಅಲೆ ಯಾವಾಗ ಸೃಷ್ಟಿ ಆಯಿತು ಅದನ್ನು ಕೂಡ ಗಮನಿಸಿದ್ರಿ. ಶಶಿಕಾಂತ್ ಸರ್, ಕ್ಷೇತ್ರ ಮಹಾತ್ಮೆಯನ್ನ ಸಂಪೂರ್ಣವಾಗಿ ನೋಡಿದ್ರಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಈಗೇನು ಹೇಳ್ತೀರಾ ಸರ್? 1998ರವರೆಗೂ ಇದು ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿತ್ತು. ನಿಜ. ಆಸ್ಗರ್ ಫರ್ನಾಂಡಿಸ್ ರಂತಹ ಹಿರಿಯ ನಾಯಕರು, ಕಾರ್ಮಿಕ ನಾಯಕರು ಅವ್ರಿಗೂ ಸಹಿತ ಆರಿಸ್ಕೊಂಡ್ಬಂದ್ರು. ಆಮೇಲೆ ಈ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಎಲ್ಲಿ ನಿಂತರೆ ಗೆಲ್ಲುತ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇಂದಿರಾ ಗಾಂಧಿ ಅವ್ರಿಗೆ ಬಂದಿರೋದು ಚಿಕ್ಕಮಗಳೂರು ಕ್ಷೇತ್ರ ಮಾತ್ರ ಇಡೀ ದೇಶದಲ್ಲಿ. ಆದ್ದರಿಂದ ಅಲ್ಲಿ ಬಂದು ನಿಂತು ಅಭೂತಪೂರ್ವವಾಗಿ ಗೆದ್ದು ಹೋದ್ರು. ಅದಕ್ಕೆ ಮುಂಚೆ ಅವ್ರು ಇಡೀ ಇದನ್ನೇ ಸರ್ವನಾಶ ಹೋಗಿತ್ತು ಕಾಂಗ್ರೆಸ್, ಅಲ್ಲಿ ಗೆದ್ದು. ಸೊ ಅದರಿಂದ ಅವರಿಗೆ ಮರುಜನ್ಮ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇದು ಚಿಕ್ಕಮಗಳೂರು ಕ್ಷೇತ್ರ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಸಹಿತ ಚಿಕ್ಕಮಗಳೂರು ಕ್ಷೇತ್ರ ಇದೆಲ್ಲ ಕಾಂಗ್ರೆಸ್ನ ಪ್ರಭಾವ ಇದೆ ಅಲ್ಲಿ. ನಿಜ. ಯಾಕೆ ಅಂದರೆ ಅಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚಿದೆ. ಮುಸ್ಲಿಂ ಸಮುದಾಯ ಈ ಹಿಂದುತ್ವವಾದಿಗಳ ಜೊತೆ ಯಾವತ್ತೂ ಹೋಗೋದಿಲ್ಲ. ಸೊ ಆದ್ದರಿಂದ ಅವರು ಓಟುಗಳು ಪಕ್ಕ ಆಗಿರ್ತವೆ. ಆಮೇಲೆ ಅಲ್ಲಿ SC/ST ಓಟುಗಳು ನಿರ್ಣಾಯಕ ಆಗಿರ್ತವೆ. ಸೊ ಅವರು ಸಹಿತ ಕಾಂಗ್ರೆಸ್ ಪರವಾಗಿರ್ತಾರೆ. ನಿಜ 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 ನಿಜ. ಸೊ ಇಂಥ ಸಂದರ್ಭದಲ್ಲಿ ಇದೇನು ನಮ್ಮ CT ರವಿ ಅವರು ಅಲ್ಲಿ ಏನು ಇದನ್ನು ಶುರು ಮಾಡಿದ್ರು, ಇದು ಬಾಬಾ ಬುಡನ್ಗಿರಿಯ ಒಂದು ವಿವಾದವನ್ನು ಹೆಚ್ಚು ಮಾಡಿದ್ರು. ಅಲ್ಲಿರ್ತಕ್ಕಂಥದ್ದು ಕೋಮು ಸೌಹಾರ್ದ ಕ್ಷೇತ್ರ, ಅದು ಧಾರ್ಮಿಕ ಸೌಹಾರ್ದತೆ ಇತ್ತು. ಅಲ್ಲಿ ಎಲ್ಲ ಮುಸ್ಲಿಮರು ಹಿಂದೂಗಳು ಎಲ್ಲರೂ ಬಂದು ಅಲ್ಲಿ ಆ ದೇವರುಗಳಿಗೆ ಅಥವಾ ಅಲ್ಲಿರ್ತಕ್ಕಂಥ ಬಾಬಾ ಬುಡನ್ಗಿರಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥ ಪೂಜೆ ಸಲ್ಲಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಕ್ಷೇತ್ರ ಅದು. ಸೊ ಅಂತ ಕ್ಷೇತ್ರದಲ್ಲಿ ಇವರು ಕೋಮು ವಿಷವನ್ನ ಬಿತ್ತಿದ್ರು. ಅಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು ಆ ಕ್ಷೇತ್ರವನ್ನು. ಹೌದು, ಅಲ್ಲಿ ಕೋಮು ವಿಷವನ್ನ ಬಿತ್ತಿ ಅಲ್ಲಿ ಯಾವ ರೀತಿ ಮಾಡಿದ್ರು ಅಂದ್ರೆ ಸ್ಪಷ್ಟವಾಗಿ ಅಲ್ಲಿ ಕೋಮು ಧ್ರುವೀಕರಣವನ್ನ ಮಾಡಿಬಿಟ್ರು. ಹಿಂದೂ ಮತ್ತು ಮುಸ್ಲಿಂ ಬೇರೆ ಬೇರೆ ಅಷ್ಟಕ್ಕೆ ಏನು ನಾವು ಮನೆಯನ್ನು ಪಾಲು ಮಾಡೋದು ಹಾಗೆ ಅಲ್ಲಿ ಆ ಇಡೀ ದೇವಸ್ಥಾನದ ಪಾಲು ಮಾಡಕ್ ಶುರು ಮಾಡಿದ್ರು. ಇದು ನಿಮ್ಮದು, ಯಾಕೆ ನೀವು ನೋಡಿರ್ಬೋದು ಅಲ್ಲಿ ಈ ಕಡೆಗೆ ದರ್ಗಾ ಇದೆ, ಈ ಕಡೆ ಬಾಬಾ ಬುಡನ್ ಇರೋದಲ್ಲಿ. ಇಂಥದ್ರಲ್ಲಿ ಇದು ನಿಮ್ಮದು, ಇದು ನಮ್ಮದು, ಇದು ನಮ್ಮ ಪೂಜಾರಿ, ಇಲ್ಲಿ ನಿಮ್ಮ ಮುಲ್ಲಾ. ಅರ್ಥ ಆಯ್ತಾ? ಅಲ್ಲಿರ್ತಕ್ಕಂಥ ಗೋರಿಗಳಿದಾವಲ್ಲ ಅವುಗಳನ್ನು ಸ್ಥಳಾಂತರ ಮಾಡಿ. ಸೊ ಈ ರೀತಿಯಾದಂಥ ಅತ್ಯಂತ ಅಮಾನವೀಯವಾದಂಥ ಕ್ರಿಯೆಗಳು ಶುರುವಾಯ್ತಲ್ಲಿ. ಆಮೇಲೆ ದತ್ತ ಮಾಲೆ, ಇವರೇ ಮಾಲೆ ಹಾಕೊಳ್ಳೋದು, ಎಲ್ಲರೂ ಪ್ರಚೋದನೆ ಮಾಡ್ತಕ್ಕಂಥದ್ದು. ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲಾ ಪ್ರಗತಿಪರರು ಸಹಿತ ಇವರು ವಿರುದ್ಧವಾಗಿ ತಿರುಗಿಬಿದ್ರು. ದತ್ತ ಮಾಲೆಯನ್ನು ಮಾಡಿಕೊಡುದು ಅಂತ ಹೇಳ್ಬಿಟ್ಟು ಕೋರ್ಟ್ನಿಂದ ಆರ್ಡರ್ ತಗೊಂಡ್ಬಂದ್ರು. ಅಲ್ಲಿ DC ಅವರು ಆಜ್ಞೆ ಮಾಡಿದ್ರು. ಯಾಕೆಂದ್ರೆ ಪ್ರತಿ ಸಾರ್ತಿ ಅಲ್ಲಿ ಏನಾದ್ರು ಮಾಡಿ ಇವರೇ ಕೋಮು ಗಲಭೆ ಹುಟ್ಟಾಕ್ತಿದ್ರು, ಜನರಲ್ಲಿ ಆ ಮತ್ತನ್ನು ತುಂಬ್ತಾ ಇದ್ರು. ಸೊ ಇಂಥ ಸಂದರ್ಭದನ್ನ ಬಳಸಿಕೊಂಡೇ CT ರವಿ ಗೆಲ್ತಾ ಬಂದ್ರು. ಆಮೇಲೆ ಅಲ್ಲಿ ಹಿಂದುತ್ವವನ್ನ ಬಿತ್ತಿದ್ರಿಂದ ಅದು ಉಡುಪಿ ಮತ ಕ್ಷೇತ್ರದ ಮೇಲೆ ಪ್ರಭಾವ ಬೀರ್ತು. ಸೊ ಉಡುಪಿ ಮತ್ತು ಚಿಕ್ಕಮಗಳೂರು ಎರಡೂ ಸೇರಿಬಿಟ್ಟು ಕೋಮುವಾದೀಕರಣ ಆಗಿ, ಧಾರ್ಮಿಕ ಧ್ರುವೀಕರಣ ಆಗಿ, ಹಿಂದೂ ಮತಗಳು ಒಂದಾಗಿ ಅಲ್ಲಿ ಯಾವಾಗಲೂ ಸಹಿತ ಯಾರು ನಿಂತರೂ ಆರಿಸಿ ಬರ್ತಾರಪ್ಪ ಬಿಜೆಪಿ ಅನ್ನುವುದು ಇಲ್ಲಿವರೆಗೂ ಇತ್ತು. 2014ರಲ್ಲಿ 2019ರಲ್ಲಿ 2000 ಅವಾಗೆಲ್ಲ ಏನಾಯ್ತು ಅಂತಂದ್ರೆ ಸ್ವಲ್ಪ ಈ ನಮ್ಮ ಮೋದಿಯವರು ಅಲ್ಲೇ ಬಂದ್ಬಿಡ್ತು. 2014 ರಾಮ ಮಂದಿರ, ಪುಲ್ವಾಮ, ಸೊ ಇವುಗಳ ಅಲೆಗಳು ಶುರು ಆಯ್ತು. ಆ ಸಂದರ್ಭದಲ್ಲಿ ದೇಶ ರಕ್ಷಣೆ, ಹಿಂದೂ ರಕ್ಷಣೆ ಅಂತ ಹೆಚ್ಚು ಪ್ರಚಾರಗಳು. ಆ ಸಂದರ್ಭದಲ್ಲಿ ಮೊದಲೇ ಉಡುಪಿ ಏನಾಯ್ತು, ಹಿಂದುತ್ವ ಕಡೆ ವಾಲಿತ್ತು. ಚಿಕ್ಕಮಗಳೂರನ್ನು ಸಹಿತ ಈ ರೀತಿಯಾದಂತ ಕೋಮು ಧ್ರುವೀಕರಣ ಮಾಡಿ ಆ ಕಡೆ ವಾಲಿತ್ತು. ಅದಕ್ಕೋಸ್ಕರ ಅಲ್ಲಿ ಏನಾಯ್ತು ಅಂತಂದ್ರೆ ಶೋಭಾ ಕರಂದ್ಲಾಜೆ ಅಲ್ಲ, ಯಾರು ಇದ್ರು ಅಲ್ಲಿ ಗೆಲ್ಲುತ್ತಾರೆ, ಹೈಯೆಸ್ಟ್ ವೋಟಿಂದ ಆರಿಸಿ ಬರ್ತಾರೆ ಅನ್ನುವುದು ಎಲ್ಲರೂ ಪಕ್ಕ ಆಗಿತ್ತು. ಆದ್ರೆ ಇವಾಗ ಅವರು ಹೇಳಿದಾಗೆ ಒಂದು ಸ್ವಲ್ಪ ಸಿನಾರಿಯೋ ಬದಲಾಗಿದೆ. ಈಗ ಜನ ಎಚ್ಚೆತ್ತುಕೊಂಡಿದ್ದಾರೆ ಮತ್ತು ಇದು ಹೆಚ್ಚು ದಿನಗಳ ಕಾಲ ಹಿಂದುತ್ವದ ಅಲೆನೆ
ನಿಲ್ಲೋದಿಲ್ಲ, ಇದು ಒಳ್ಳೆಯದಲ್ಲ, ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ನಮ್ಗೆ ಏನ್ ಬೇಕು ಅದು ಸಿಗ್ತಾ ಇಲ್ಲ ಅನ್ನೋದು ಇವಾಗ ಗೊತ್ತಾಗಿದೆ. ಆಮೇಲೆ ಇದು ಮೊಟ್ಟ ಮೊದಲನೇದಾಗಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಮೊದಲನೇ ಚುನಾವಣೆ ಇದು. ಹೌದು, MLC ಆಗಿದ್ರು. MLC ಆದ ಬಳಿಕ ಅಂತ ಹೇಳಿದ್ರೆ ಲೋಕಸಭೆಗೆ ಮೊದಲ ಬಾರಿ ಸ್ಪರ್ಧೆ ಮಾಡ್ತಿದ್ದಾರೆ, ವಿಧಾನಸಭೆಗೂ ಅಷ್ಟೇ. ಅವರು ಈಗಾಗಲೇ 3 ಸರ್ತಿ MLC ಆಗಿದ್ರಲ್ವಾ, 3 ಬಾರಿ ಸಚಿವರಾಗಿದ್ರು. ನಿಜ ನಿಜ. ಹಾಗಾದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಇವ್ರ ಕೊಡುಗೆ ಏನು? ಸಚಿವರ ಇಡೀ ಕರ್ನಾಟಕಕ್ಕೆ ಅಲ್ವಾ, ಏನು ಕೊಡುಗೆಯನ್ನು ಕೊಟ್ರು ಇವರು? ಮುಂದಿನ ಹಂತದಲ್ಲಿ ಅದರ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ ಸರ್. ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ವಿ ಏನೆಲ್ಲ ಆಗಿದೆ ಕ್ಷೇತ್ರಗಳಲ್ಲಿ, ಬಾಕಿ ಇರುವಂತ ಕೆಲಸಗಳೇನು, ಹಾಗೇನೆ ಜಾತಿವಾರು ಲೆಕ್ಕಾಚಾರ ಹೆಂಗಿದೆ, ಕ್ಷೇತ್ರದ ಮಹತ್ಮೆಯನ್ನು ಕೂಡ ನಿಮ್ಮ ಮುಂದೆ ಇಟ್ವಿ, ಏನೆಲ್ಲ ಆಗಿದೆ ಆ ಕ್ಷೇತ್ರದಲ್ಲಿ ಅನ್ನೋದಾಗೆ. ಹಾಗೇನೆ ಚುನಾವಣಾ ಹಿನ್ನೋಟ, ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷದವರು ಗೆದ್ದಿದ್ರು? 2009ರಲ್ಲಿ ಸದಾನಂದ ಗೌಡರು ಇದೇ ಕ್ಷೇತ್ರದಿಂದ ಗೆಲುವನ್ನು ಕಾಣುತ್ತಾರೆ. ಹಾಗೇನೆ 2004ರಲ್ಲಿ ಮನೋರಮಾ ಮಧ್ವರಾಜ್, 2014ರಲ್ಲಿ ಶೋಭಾ ಕರಂದ್ಲಾಜೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ 5,81,198 ಮತವನ್ನ ಪಡೆದುಕೊಳ್ತಾರೆ. ಇವರು ವಿರುದ್ಧ ಸ್ಪರ್ಧೆಯನ್ನ ಮಾಡಿದ್ದು ಜಯಪ್ರಕಾಶ್ ಹೆಗಡೆ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ 3,99,525 ಮತಗಳನ್ನ ಪಡ್ಕೊಂತಾರೆ. JDSನಿಂದ ಧನಂಜಯ ಕುಮಾರ್ ಸ್ಪರ್ಧೆಯನ್ನ ಮಾಡಿದ್ರು, 14,000 ಚಿಲ್ಲರೆ ಮತವನ್ನ ಇವರು ಪಡ್ಕೊಂಡ್ರು. ಗೆಲುವಿನ ಮತಗಳ ಅಂತರ 1,81,646. 2019ರ ಲೋಕಸಭೆ ಚುನಾವಣೆ ಫಲಿತಾಂಶ ವೆರಿ ಇಂಪಾರ್ಟೆಂಟ್. ಶೋಭಾ ಕರಂದ್ಲಾಜೆ ಅವರಿಗೆ ಬಿಜೆಪಿ ಮತ್ತೊಮ್ಮೆ ಟಿಕೆಟ್ ಕೊಡುತ್ತೆ ವಿರೋಧದ ನಡುವೆ. ಆದರೆ ಮತ ಬಿಜೆಪಿ ಕಾರ್ಯಕರ್ತರು ಹಾಕ್ತಾರೆ. ಹಾಗೆಯೇ ಇಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಪ್ರಮೋದ್ ಮಧ್ವರಾಜ್ ಅವರು ಈಗ ಬಿಜೆಪಿಯಲ್ಲಿದ್ದಾರೆ, ಪಕ್ಷವನ್ನು ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ನಾಯಕರಾಗಿರುವಂತಹ ಮಧ್ವರಾಜ್ ಅವರಿಗೆ JDSನಿಂದ ಟಿಕೆಟ್ ಕೊಡ್ತಾರೆ. ಅವರು ಸ್ಪರ್ಧೆಯನ್ನು ಮಾಡಿ 3 ಲಕ್ಷ ಚಿಲ್ಲರಷ್ಟೇ ವೋಟ್ ಪಡೆದುಕೊಳ್ತಾರೆ. ಆದರೆ ಶೋಭಾ ಕರಂದ್ಲಾಜೆ ಅವರ ಲೀಡ್ ಮಾತ್ರ ಜಾಸ್ತಿ ಆಗುತ್ತೆ. ಈ ರೀತಿಯಂತ ಲೆಕ್ಕಾಚಾರ ಇದೆ. 2024ರ ರಣಕಣದಲ್ಲಿ ಯಾರಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ನಾನು ಆಗ್ಲಿಂದ ಹೇಳ್ತಾ ಇದ್ದೆ, ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದೆ. ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ. ಇಬ್ರು ಕೂಡ ಮೊನ್ನೆ ಬಿಜೆಪಿಯಲ್ಲಿದ್ರು ಅಂತ ಹೇಳಿದ್ರೆ, ಜಯಪ್ರಕಾಶ್ ಹೆಗ್ಡೆ ಅವರು ಮೊನ್ನೆ ಬಿಜೆಪಿಯಲ್ಲಿದ್ರು. ಆದ್ರೆ ಈಗ ಇರೋದು ಅವರು ಕಾಂಗ್ರೆಸ್ನಲ್ಲಿ. ಗಮನಿಸಬೇಕಾಗುತ್ತೆ ವೀಕ್ಷಕರೇ. ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಏನಾಗಿತ್ತು? ಶೋಭಾ ಕರಂದ್ಲಾಜೆಯವರ ವಿರುದ್ಧ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಪ್ರಮೋದ್ ಮಧ್ವರಾಜ್ ಅವರು. JDSನಿಂದ ಸ್ಪರ್ಧೆ ಮಾಡಿ ಅವರು ಸೋಲನ್ನು ಕಾಣಬೇಕಾಗತ್ತೆ. ಆದರೆ ಈಗ ಸಿಚುವೇಶನ್ ಹಂಗಿಲ್ಲ. ಪ್ರಮೋದ್ ಮಧ್ವರಾಜ್ ಅವರು ಬಿಜೆಪಿಯಲ್ಲಿದ್ದರು, ಇವರಿಗೂ ಕೂಡ ಟಿಕೆಟ್ ಸಿಗುತ್ತೆ ಅನ್ನುವಂಥ ಚರ್ಚೆಗಳಾಗಿತ್ತು. ಆದರೆ ಕೊನೆಗೆ ಸಿಕ್ಕಿದ್ದು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ. ಸಂದೇಶ್, ನೋಡ್ತಾ ಹೋಗೋದಾದ್ರೆ ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಎಲ್ಲಾ ಪಾರ್ಟಿಯಲ್ಲೂ ಕೂಡ ಒಂದು ರೌಂಡ್ ಹಾಕೊಂಡು ಬಂದಿದ್ದಾರೆ. JDSನಲ್ಲೂ ಇದ್ರು, ಕಾಂಗ್ರೆಸ್ಗೆ ಬಂದ್ರು, ಕಾಂಗ್ರೆಸ್ನಿಂದ ಉಚ್ಚಾಟನೆ ಆಗ್ತಾರೆ, ಆ ಬಳಿಕ ಬಿಜೆಪಿಯಿಂದ ವಾಪಸ್ ಈಗ ಕಾಂಗ್ರೆಸ್ನಲ್ಲೇ ಇದ್ದಾರೆ. ಒಂದ್ ರೀತಿಯಲ್ಲಿ ಜನ ಇದನ್ನು ಕೂಡ ಲೆಕ್ಕ ಇಟ್ಕೊಳ್ತಾರ. ಹಾಗೇನೆ 2014ರ ಚುನಾವಣೆಯಲ್ಲಿ ಮೋದಿ ಅಲೆ ವರ್ಕೌಟ್ ಆಗಿತ್ತು. 2019ರ ಚುನಾವಣೆಯಲ್ಲೂ ಕೂಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಮೋದಿ ಅಲೆ ವರ್ಕೌಟ್ ಆಗಿತ್ತು. ಈ ಬಾರಿ 2024ರ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ ಅಂತೇಳಿ ಸಂಪತ್, ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿರುವಂತದ್ದು ಅಂದ್ರೆ, ಜಯಪ್ರಕಾಶ್ ಹೆಗಡೆ ಅವರು ಒಂದ್ ಸರ್ಕಲ್ ಒಂದ್ ರೌಂಡ್ ಹಾಕಿ ಬಂದಿದ್ದಾರೆ, ಎಲ್ಲ ಪಕ್ಷಗಳಿಗೂ ರೌಂಡ್ ಹಾಕಿ ಬಂದಿದ್ದಾರೆ. ಈ ಒಂದು ವಿಚಾರವಾಗಿಯೂ ಕೂಡ ಅವ್ರ ಮೇಲೆ ಒಂದು ಅಪಸ್ವರ ಇದೆ. ಅಂದ್ರೆ ಯಾವುದೇ ಪಕ್ಷದಲ್ಲೂ ಹೋದ್ರು ಕೂಡ ಅವ್ರು ನಿಲ್ಲಲ್ಲ. ಅಂದ್ರೆ ಅಧಿಕಾರಕ್ಕಾಗಿ ಕಾಯ್ತಾ ಇದ್ದಾರಾ, ಅಧಿಕಾರಕ್ಕೋಸ್ಕರ ಪಕ್ಷ ಚೇಂಜ್ ಮಾಡ್ತಾ ಇದ್ದಾರಾ ಅನ್ನುವ ವಿಚಾರಗಳು ಇತ್ತು. ಹೌದು, ಆಕ್ಚುಲಿ ಅವರು ನೇರವಾಗಿ ಹೇಳುವುದೇನಂತ ಹೇಳಿದ್ರೆ, ನಾನು ನನ್ನ ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡ್ಬೇಕಾದ್ರೆ ನನಗೆ ಅಧಿಕಾರ ಬೇಕಾಗುತ್ತೆ. ಹಾಗಾಗಿ ನಂದೇ ಒಂದಿಷ್ಟು ವರ್ಗಗಳಿದೆ, ನಾನು ಕೆಲಸ ಮಾಡಿದಂತ ಒಂದಿಷ್ಟು ವಿಚಾರಗಳಿದೆ, ಅದನ್ನ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ, ಅದನ್ನ ಇಟ್ಕೊಂಡೇ ನಾನು ಹೋಗ್ತಾ ಇದ್ದೀನಿ ಅನ್ನೋ ವಿಚಾರ ಕೂಡ ಅವರು ವ್ಯಕ್ತಪಡಿಸ್ತಾರೆ. ಆದ್ರೆ ಇಲ್ಲಿ ನೋಡಿ, ಈ ಬಾರಿ ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಅದಕ್ಕಿಂತ ಮುಂಚೆ ಬಿಜೆಪಿಯಲ್ಲಿ ಇರುವಾಗ್ಲೂ ಕೂಡ ಒಂದಿಷ್ಟು ವಲಯದಲ್ಲಿ ಅವ್ರ ಬಗ್ಗೆ ಒಂದು ಕ್ಯಾಂಪೇನ್ನೇ ಸ್ಟಾರ್ಟ್ ಆಗುತ್ತೆ. ಏನಂತ ಹೇಳಿದ್ರೆ, ಈ ಬಾರಿ ಆದ್ರೂ ಅಂದ್ರೆ ಅವರಿಗೆ ಟಿಕೆಟ್ ಕೊಡ್ಲೇಬೇಕು ಅನ್ನುವ ವಿಚಾರ ಕೂಡ ನಿಧಾನವಾಗಿ ಬೂದಿ ಮುಚ್ಚಿದ ಕೆಂಡದಂತೆ ಕೂಡ ಅದು ಅಲ್ಲಲ್ಲೇ ಸ್ಪ್ರೆಡ್ ಆಗ್ತಾ ಇದೆ. ಆ ಸಮಯದಲ್ಲೂ ಕೂಡ ಅವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋ ವಿಚಾರ ಬಂದಾಗ
ಬಿಜೆಪಿಯಲ್ಲಿರುವ ಕಾರ್ಯಕರ್ತರು ಮತ್ತೆ ಅವರ ಒಂದಿಷ್ಟು ಅಭಿಮಾನಿ ಬಳಗದವರು ಅವರನ್ನ ನೀವು ಯಾವ ಪಕ್ಷಕ್ಕಾದ್ರೂ ಹೋಗಿ ನೀವು ಈ ಸಲ ಟಿಕೆಟ್ ತಗೊಳ್ಳೇಬೇಕು, ನೀವು ನಾವು ನಿಮ್ಮನ್ನ ಗೆಲ್ಸಿ ಕೊಡ್ತೀವಿ ಅನ್ನೋ ಒಂದು ವಿಚಾರವನ್ನ ಅವರಿಗೆ ಬಲವಂತವಾಗಿ ಅವರ ಕಾರ್ಯಕರ್ತರು, ಬಿಜೆಪಿಯಲ್ಲಿ ಇರುವವರು ಕೂಡ, ಕಾಂಗ್ರೆಸ್ ಅಲ್ಲಿ ಇರುವವರು ಕೂಡ, ಎಲ್ಲರೂ ಕೂಡ ಒಮ್ಮತದಲ್ಲಿ ಅವರನ್ನ ಒಪ್ಪಿಸಿ ಅವರು ಈ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅಂದ್ರೆ ಟೋಟಲ್ ಆಗಿ ಈ ಬಾರಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ವಿಚಾರವನ್ನ ಇಟ್ಕೊಂಡು ಹೋಗೋದಾದ್ರೆ ಅವರಿಗೆ ಹಾಲಾಡಿ ಅವರಿಂದ ಎಷ್ಟು ಬೆಂಬಲ ಇದೆ ಅಂದ್ರೆ ಇಲ್ಲಿ ಬಂಟ ವರ್ಸಸ್ ಬಿಲ್ಲವ ಅನ್ನೋ ಒಂದು ವಿಚಾರವನ್ನ ನೀವು ತೆಗೆದುಕೊಂಡ್ರಿ, ಇದು ಪಕ್ಕಾ ಈ ಸಲ ವರ್ಕೌಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಬಂಟ ಸಮುದಾಯದಿಂದ ಸ್ಪರ್ಧೆ ಮಾಡ್ತಾ ಇದ್ರೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಿಲ್ಲವ ಸಮುದಾಯದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಎರಡೂ ಸಮುದಾಯ ಕೂಡ ಇಲ್ಲಿ ಮೇಜರ್ ಆಗಿ ಒಂದು ನಿರ್ಣಾಯಕ ಮತದಾರರಾಗಿರ್ತಾರೆ. ಯಾಕಂತ ಹೇಳಿದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಜೊತೆಗೂ ಕೂಡ ಒಂದಿಷ್ಟು ಬಂಟ ಸಮುದಾಯದ ಓಟ್ ಕೂಡ ಇದೆ. ಯಾಕಂತ ಹೇಳಿದ್ರೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರ ಒಂದು ಬೆಂಬಲಿಗರು ಇವರನ್ನ ಬೆಂಬಲಿಸ್ತಾ ಬಂದಿದ್ದಾರೆ. ನಿರಂತರವಾಗಿ ಹಾಲಾಡಿ ಅಭಿಮಾನಿಗಳಲ್ಲೂ ಕೂಡ ಒಂದು ಅಪಸ್ವರ ಇದ್ದಿರುವಂತದ್ದು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಿರುವಂತದ್ದು. ಅಂದ್ರೆ ನಿಮ್ಮ ನಾಯಕ ಯಾರು, ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ಯಾರು, ನೀವು ಎಲ್ಲೂ ಕೂಡ ಹಾಲಾಡಿ ಅವರ ಒಂದು ದಿನನೂ ಹೆಸರು ಎತ್ತುತ್ತಿಲ್ಲ, ನಿಮ್ಮನ್ನ ಕರ್ಕೊಂಡು ಬಂದಿರೋದು VS ಆಚಾರ್ಯ ಅಂತ ಹೇಳ್ತಾ ಇದ್ದೀರಿ, ನಿಮ್ಮ ಜೊತೆಗೆ ನಿಂತು ನಿಮ್ಮನ್ನ ಇದುವರೆಗೂ ಗೆಲ್ಸ್ಕೊಂಡ್ ಬಂದಿರೋದು ಯಾರು, ಈ ಎಲ್ಲಾ ವಿಚಾರಗಳು ಕೂಡ ಹಾಲಾಡಿ ಅಭಿಮಾನಿ ಬಳಗದಿಂದ ವ್ಯಕ್ತವಾಗುತ್ತೆ. ಯಾಕಂದ್ರೆ ಹಾಲಾಡಿ ಅಭಿಮಾನಿ ಬಳಗ ಯಾವುದೇ ಪಕ್ಷಕ್ಕೆ ಸೀಮಿತವಿಲ್ಲ ಅವರು. ಯಾಕಂತ ಹೇಳಿದ್ರೆ ಅವ್ರು ಹಾಲಾಡಿ ಅವರು ಇಂಡಿಪೆಂಡೆಂಟ್ ಆಗಿ ನಿಂತಾಗ್ಲೂ ಕೂಡ 45,000 ರಿಂದ 50,000 ಮತಗಳಿಂದ ಅವರನ್ನ ಗೆಲ್ಸ್ಕೊಂಡ್ ಬಂದಿರುವಂತದ್ದು ದಾಖಲೆ ಆಗಿರುವಂತದ್ದು. ಅಂದ್ರೆ ಹಾಲಾಡಿ ಅವರ ಒಂದು ನಿರ್ಣಯದಿಂದ ಇವತ್ತು ಏನು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಉಡುಪಿ ವಲಯದ ಏನು ಮತದಾರರಿದ್ದಾರೆ ಅಲ್ಲೂ ಕೂಡ ಕೌಂಟ್ ಆಗುತ್ತೆ. ಅದಕ್ಕಾಗಿ ಮೊನ್ನೆ ಶ್ರೀನಿವಾಸ್ ಪೂಜಾರಿ ಅವರು ಹಾಲಾಡಿ ಅವರ ಮನೆಗೆ ಹೋಗಿ ಒಂದು ರಾಜಿ ಸಂಧಾನ ರೀತಿಯಲ್ಲಿ ಅವರನ್ನ ಮನವೊಲಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ, ಯಾವುದೇ ಮನಸ್ತಾಪಗಳಿರುವಾಗ. ಹಾಗಾದ್ರೆ ಹಾಲಾಡಿ ಅವರ ನಿರ್ಣಯ ಹೇಗಿತ್ತು, ಅವರು ಯಾವ ರೀತಿಯಾಗಿ ಥ್ಯಾಂಕ್ ಯು ಸಂದೇಶ್. ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಶಶಿಕಾಂತ್ ಸರ್, ನಮ್ಮ ಪ್ರತಿನಿಧಿ ಸಂದೇಶ್ ಅವರು ಸಾಕಷ್ಟು ಗ್ರೌಂಡ್ ರಿಪೋರ್ಟನ್ನು ನಡೆಸಿದ್ದಾರೆ, ಅಲ್ಲಿ ಓಡಾಡ್ತಾ ಇರ್ತಾರೆ ಎಷ್ಟೊತ್ತಿಗೂ ಕ್ಷೇತ್ರದಾದ್ಯಂತ, ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ಸರ್ ಬಂಟರು ಅಂತ ಹೇಳಿದರೆ ಶೆಟ್ಟಿ ಸಮುದಾಯ, ಬಿಲ್ಲವರು, ಪೂಜಾರಿ ಸಮುದಾಯದವರು, ಇವರ ಓಟ್ಗಳೇ ಪ್ರಾಮುಖ್ಯ ಆಗಿರುವಂಥ ಕ್ಷೇತ್ರ ಅದು. ಹಾಗೆಯೇ ನಿಂತಿರುವ ಕ್ಯಾಂಡಿಡೇಟ್ಗಳು ಕೂಡ ಅಷ್ಟೇ ಸರ್, ಎರಡೂ ಪಕ್ಷದವರು ರಾಜಕೀಯ ಲೆಕ್ಕಾಚಾರ ವೆರಿ ಕ್ಲಿಯರ್ ಆಗಿತ್ತು, ಎರಡೂ ಪಾರ್ಟಿಯವರಿಗೂ, ಅಲ್ಲಿ ಕಾಂಗ್ರೆಸ್ ಅವರಿಗೂ ಬಿಜೆಪಿಯವರಿಗೂ. ಇಲ್ಲಿ ಬಿಲ್ಲವರು ನಿಂತಾಗ ಅಲ್ಲಿ ಬಂಟರಿಗೆ ಟಿಕೆಟ್ ಕೊಟ್ಟರೆ ಬೆಟರು, ವೆಲ್ ಫೈಟ್ ಆಗುತ್ತೆ ಅಂತ ಹೇಳಿ ಲೆಕ್ಕಾಚಾರ ಇಟ್ಕೊಂಡು ಕೊಟ್ಟಿದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಫೈನಲ್ ಏನಾಗಬಹುದು ಸರ್ ಕ್ಷೇತ್ರದಲ್ಲಿ, ಈ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ ಫೈನಲ್? ಸರಿ, ನೀವು ಬಂಟರು ಮತ್ತು ಬಿಲ್ಲವರು ಎಲ್ಲಿದ್ದಾರೆ? ಕರಾವಳಿ ಭಾಗದಲ್ಲಿ, ಉಡುಪಿ ಕ್ಷೇತ್ರದಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಇದ್ದಾರೆ. ಆದ್ರೆ ನೀವು ಚಿಕ್ಕಮಗಳೂರು ಜಿಲ್ಲೆಯನ್ನು ಸ್ವಲ್ಪ ಸೈಡ್ ಇಡ್ತಾ ಇದ್ದೀರಾ, ಅರ್ಥ ಆಯ್ತಾ? ಸೊ ಇವರಿಬ್ರು ಸಹಿತ ಏನು ಇವಾಗ ಉಮೇದಾರರಾಗಿದ್ದಾರೋ ಇವರು ಇಬ್ಬರೂ ಸಹಿತ ಉಡುಪಿ ಜಿಲ್ಲೆಯವರು. ಹೌದು, ಅಲ್ಲಿರ್ತಕ್ಕಂಥ ಎರಡು ಪ್ರಬಲವಾದ ಸಮುದಾಯದಂತ ಪ್ರತಿನಿಧಿಸ್ತಾರೆ. ಆದ್ರೆ ಸ್ವಲ್ಪ ಪಕ್ಕದಲ್ಲಿ ಚಿಕ್ಕಮಗಳೂರಿಗೂ ಬನ್ನಿ, 4 ಕ್ಷೇತ್ರ ಇದೆ ಅಲ್ಲೂ ಕೂಡ, ಅಲ್ಲಿ ಕಾಂಗ್ರೆಸ್ನವರು, ಅಲ್ಲಿಯೂ ಸಹಿತ ಇಷ್ಟೇ ಮತದಾರರಿದ್ದಾರೆ. ಆಯ್ತಾ, ಅಲ್ಲಿ ಸಿನಾರಿಯೋ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಚಿಕ್ಕಮಗಳೂರಲ್ಲಿ ಹೆಚ್ಚು ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದು, ಆಯ್ತಾ, ಇಲ್ಲಿ ಹೆಚ್ಚು ಬಿಜೆಪಿ ಅಭ್ಯರ್ಥಿಗೆ ಬಿದ್ದರೆ ಆ ಸಂದರ್ಭದಲ್ಲಿ ಇಬ್ಬರಿಗೂ ಸಮಬಲ ಆಗುತ್ತಲ್ವಾ? ಆದ್ದರಿಂದ ನಾವು ಉಡುಪಿಯನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡೋದ್ರ ಜೊತೆಗೆ ಚಿಕ್ಕಮಗಳೂರು ಮತಕ್ಷೇತ್ರವೇನಿದೆಯಲ್ವಾ, ಚಿಕ್ಕಮಗಳೂರಲ್ಲಿಯೂ ಸಹಿತ ಯಾಕೆ ಅಂದ್ರೆ ಅಲ್ಲಿ SC ST ಮತದಾರರು ಜಾಸ್ತಿ ಇದ್ದಾರೆ. ಮುಸ್ಲಿಂ ಮತದಾರರು ಯಾವುದೇ ಕಾರಣಕ್ಕೂ ಸಹಿತ ನಿಮ್ಮ ಈ ಬಿಜೆಪಿ ಕ್ಯಾಂಡಿಡೇಟ್ಗೆ ಮತ ಹಾಕೋದಿಲ್ಲ. ಅಂದ್ರೆ ಅಲ್ಲಿ ಸಾಲಿಡ್ ಆಗಿ ಮತಗಳು ಬೀಳ್ತವೆ. ಮತ್ತು ಅಲ್ಲಿ 4 ಜನ ಕಾಂಗ್ರೆಸ್ನ MLAಗಳಿದ್ದಾರೆ. ಕಳೆದ ಬಾರಿ ಬಿಜೆಪಿಯನ್ನ ಕ್ಲೀನ್ ಸ್ವೀಪ್ ಮಾಡಿ ಕಳಿಸಿದ್ದಾರೆ. ಸೊ ಈ ಪ್ರಾಬಲ್ಯವನ್ನು ಅರ್ಥ ಮಾಡ್ಕೊಂಡ್ರೆ ನಮಗೆ ಏನಾಗುತ್ತೆ ಅಂತಂದ್ರೆ, ಇದು ಉಡುಪಿ ಮತ್ತು ಚಿಕ್ಕಮಗಳೂರು ಎರಡನ್ನೂ ಗಮನಿಸಿದಾಗ ಇಲ್ಲಿ ಏನಾದರೂ ಕಾಂಗ್ರೆಸ್ಗೆ ಹೆಚ್ಚು ಮತ ಬಿದ್ದರೆ, ಇಲ್ಲಿ ಬಿಜೆಪಿಗೆ ಹೆಚ್ಚು ಮತ ಬಿದ್ದರೆ ಆವಾಗ ಟೈಟ್ ಫೈಟ್ ಆಗುತ್ತೆ. ಆದ್ದರಿಂದ ಅವಾಗ ನಿಮ್ಮ ಬಿಲ್ಲವ ಬಂಟ ಲೆಕ್ಕಾಚಾರ ಉಲ್ಟಾಗೋಗ್ಬಿಡುತ್ತೆ. ನಿಜ. ಯಾಕೆ ಇಲ್ಲಿಲ್ವಲ್ಲ ಅವರು, ಚಿಕ್ಕಮಗಳೂರಲ್ಲಿ ಅವ್ರು ಹೆಚ್ಚು ಜನಸಂಖ್ಯೆ ಇಲ್ಲಲ್ಲ.
ಮುಸ್ಲಿಮ್ರೇ ಅಲ್ಲಿ ನಿರ್ಣಾಯಕರು, SC/STಗಳೇ ನಿರ್ಣಾಯಕರಾಗಿರ್ತಾರೆ. ಸೊ ಇವು ಎರಡನ್ನೂ ಗಮನದಲ್ಲಿ ಇಟ್ಕೊಂಡ್ರೆ, ಯಾಕಂದ್ರೆ ಈ ಹಿಂದೆ ಎರಡೂ ಕಡೆಗೂ ಸಹಿತ ಹೆಚ್ಚು ಮತವನ್ನ ಬಿಜೆಪಿ ಕ್ಯಾಂಡಿಡೇಟ್ ಯಾಕೆ ತೆಗೆದುಕೊಳ್ತಿದ್ರು ಅಂದ್ರೆ ಅಲ್ಲಿ ಬರೀ ಹಿಂದುತ್ವದ ಅಲೆ ಇತ್ತು. CT ರವಿ ಒಂದಿಷ್ಟು ಸ್ಟ್ರಾಂಗ್ ಆಗಿದ್ರು, ಒಂದಿಷ್ಟು ಮತಗಳನ್ನ ಬಿಜೆಪಿಗೆ ಪರಿವರ್ತನೆ ಮಾಡುವ ಎಲ್ಲಾ ಒಂದು ಸಾಧ್ಯತೆಗಳನ್ನ ಅವರು ತಾವೇ ಕ್ರಿಯೇಟ್ ಮಾಡಿದ್ರು ಅಲ್ಲಿ. ಆದ್ರೆ ಈ ಸರ್ತಿ ಎಲ್ಲರಿಗೂ ಗೊತ್ತಿರೋ ಹಾಗೆ CT ರವಿಯನ್ನೇ ಮಕಾಡೆ ಮಲಗಿಸಿದಂತವ್ರು ಚಿಕ್ಕಮಗಳೂರಿನವರು ಅಲ್ವಾ. ಈಗ ಅವರ ಪ್ರಭಾವ ಕಡಿಮೆ ಆಗಿದೆ. ಅದಕ್ಕಿಂತಲೂ ಮುಖ್ಯವಾಗಿ CT ರವಿಯನ್ನ ಪೂರ್ತಿ ಸೈಡ್ ಲೈನ್ ಮಾಡಿದ್ದೆ ಬಿಜೆಪಿ. ಅರ್ಥ ಆಯ್ತಾ? ಅಂದ್ರೆ ಅವರನ್ನ ರಾಜಕೀಯವಾಗಿ ಹೆಚ್ಚು ಕಡಿಮೆ ಮೂಲಗುಂಪು ಮಾಡಿದ್ದಾರೆ. ಅವರು ಮಾತಿಗೆ ಈಗ ಬೆಲೆ ಇಲ್ಲ. ಇಂಥ ಸಂದರ್ಭದಲ್ಲಿ ಇಡೀ ಚಿಕ್ಕಮಗಳೂರನ್ನ ನೀವು ಗಮನಿಸ್ತಾ ಇದ್ರೆ ಅದು ಹೆಚ್ಚು ಕಡಿಮೆ ಈ ಸದ್ಯಕ್ಕೆ ಅಲ್ಲಿ ಕಾಂಗ್ರೆಸ್ಸಿನ ಒಲವು ಹೆಚ್ಚಿದೆ. ಉಡುಪಿ ಜಿಲ್ಲೆಯಲ್ಲಿ ನೀವು ಹೇಳಿದ ಹಾಗೆ ಅದು ಆ ಸಿಂಪಲ್ ಪೂಜಾರಿ ಅಂತ ಹೇಳ್ಬಿಟ್ಟು ಅಥವಾ ಅವರು ಬಿಲ್ ಅವರು ಐಕಾನ್ ಅಂತನೋ ಅಥವಾ ಅದಕ್ಕಿಂತ ಹೆಚ್ಚಾಗಿ ಅತ್ಯಂತ ಸರಳವಾದ ಮನುಷ್ಯ ಅಂತನೋ ಒಂದಿಷ್ಟು ಓಟುಗಳು ಬೀಳಬಹುದು. ಅಥವಾ ಒಂದಿಷ್ಟು ಹಿಂದುತ್ವವಾದಿಗಳು ಅಂತ ಏನಿದ್ದಾರೆ ಅವ್ರದ್ದು ಓಟ್ ಬೀಳಬಹುದು. ಆದರೆ ಅವ್ರಿಗೆ ಏಟು ಬೀಳೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ 4 ವಿಧಾನಸಭೆ ಮತಕ್ಷೇತ್ರದಲ್ಲಿ. ವೆರಿ ಕ್ಲಿಯರ್. ಇಲ್ಲಿ ಏಟು ಬಿದ್ದರೆ ಚಿಕ್ಕಮಗಳೂರಿಂದನೇ ಬಿಜೆಪಿ ಅವರಿಗೆ ಬೀಳಬಹುದು ಅನ್ನೋದಾಗಿ. ಶಶಿಕಾಂತ್ ಸರ್, ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಭಾಗಿಯಾದ್ರಿ, ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಧನ್ಯವಾದಗಳು ಸರ್ ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಹಿಂದುತ್ವದ ಅಲೆ ವರ್ಕೌಟ್ ಆಗತ್ತಾ ಅಥವಾ ಜಾತಿ ನೋಡಿಕೊಂಡು ನಮ್ಮ ಸಮುದಾಯದ ಕ್ಯಾಂಡಿಡೇಟ್ ನಿಂತಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ, ಹೀಗಾಗಿ ನಾವು ಇವರಿಗೆ ಮತ ಹಾಕ್ತೀವಿ ಅಂತೇಳಿ ಮತದಾರ ಪ್ರಭುಗಳು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜಾತಿವಾರು ಲೆಕ್ಕಾಚಾರ ಅಥವಾ ಹಿಂದುತ್ವದ ಅಲೆ, ಇವೆರಡರಲ್ಲಿ ಈ ಬಾರಿ ಉಡುಪಿಯಲ್ಲಿ ಯಾವ್ದು ಗೆಲ್ಲುತ್ತೆ, ಉಡುಪಿ ಚಿಕ್ಕಮಗಳೂರಿನಲ್ಲಿ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ. ಇದಾಗಿತ್ತು ಇವತ್ತಿನ ಕ್ಷೇತ್ರ ಪರಿಚಯ. ನಾಳೆ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.